ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ಈ ಸಂಜೆಯ ಆತ್ಮಸಂಗಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀ ಪಂಪಾಪತಿ ಸರ್ ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು BSc ಅಧ್ಯಯನ ಮಾಡಿ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಇವರು ಭಾರತೀಯ ವಾಯುಸೇನೆಯ ನಿವೃತ್ತ ವಾರೆಂಟ್ ಅಧಿಕಾರಿಗಳಾಗಿದ್ದಾರೆ. ಇವರು 2016ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಆನೇಕಲ್ ಮತ್ತು ಹೊಸೂರ್ ಧ್ಯಾನ ಕೇಂದ್ರಗಳಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಜನರಿಗೆ ಕಲಿಸುತ್ತಿದ್ದಾರೆ. ಇವರು 4 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತು ಇವರ ಅತ್ಯುತ್ತಮ ಸೇವೆಗಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಸ್ಮಾರ್ಟ್ ನಿರ್ದೇಶನಾಲಯದಿಂದ 2019ರಲ್ಲಿ ಜ್ಞಾನ ಸಿರಿಯಾರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈಗ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀ ಪಂಪಾಪತಿ ಸರ್ ಅವರನ್ನು ಸ್ವಾಗತಿಸಿ ಪ್ರಾಣಾಯಾಮ ಹಾಗೂ ಅದರ ಮಹತ್ವ, ಪ್ರಾಣಾಯಾಮ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಚಿಂತನೆಯನ್ನು, ಆರೋಗ್ಯವನ್ನು ನವೀಕರಿಸಿ ಜೀವ ಶಿಖರಕ್ಕೇರಿಸಿದ ಗುರು ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಯವರ ಆಧಾರವಿಂದಗಳಿಗೆ ನಮಿಸಿ 2ನೇ ಬಾರಿಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದಂತ ಸೀನಿಯರ್ ಪ್ರೊಫೆಸರ್ ಡಾಕ್ಟರ್ ಧನಪತಿ ಸರ್ ಅವರಿಗೂ ವಂದಿಸಿ, ಸ್ಮಾರ್ಟ್ ನಿರ್ದೇಶನಾಲಯದ ಹಾಗೂ ಕರ್ನಾಟಕ ವಲಯದ ಉಪಾಧ್ಯಕ್ಷರಾದಂತ ಸೀನಿಯರ್ ಪ್ರೊಫೆಸರ್ ಡಾಕ್ಟರ್ ವಿಜಯ ಧನಪತಿ ಅವರಿಗೂ ವಂದಿಸಿ, ಈ ಅರಿವನ್ನು ತಿಳಿಸಿಕೊಟ್ಟಿರುವಂತ ನನ್ನ ಎಲ್ಲಾ ಗುರು ಹಿರಿಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಪಲ್ಲವಿ ಮೇಡಮ್ ಹಾಗೂ ಅವರ ತಂಡದವರೆಲ್ಲರಿಗೂ ವಂದಿಸಿ, ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಯೋಗ ಬಂಧಿಗಳಿಗೂ ನನ್ನ ಆತ್ಮೀಯ ವಂದನೆಗಳೊಂದಿಗೆ ಈ ಒಂದು ಚಿಂತನೆಯನ್ನ ಆರಂಭಿಸ್ತೇನೆ. ಸ್ನೇಹಿತರೆ, ಈ ದಿನದ ಚಿಂತನೆಯ ವಿಷಯ ಪ್ರಾಣಾಯಾಮ ಹಾಗೂ ಅದರ ಮಹತ್ವ. ಇದರಲ್ಲಿ ಪ್ರಾಣಾಯಾಮ ಅಂದ್ರೆ ಏನು, ಅದರ ಅವಶ್ಯಕತೆ ಏನು, ಪ್ರಾಣ ಅಥವಾ ಜೀವದ ಪರಿಕಲ್ಪನೆ ಏನು, ಪ್ರಾಣ ಹಾಗೂ ಉಸಿರಾಟದ ಸಂಬಂಧವೇನು, ಪ್ರಾಣಾಯಾಮದಿಂದ ದೀರ್ಘಾಯಸ್ಸು ಹೇಗೆ ಸಾಧ್ಯ, ಸರಳ ರೀತಿಯ ಪ್ರಾಣಾಯಾಮಗಳು ಹಾಗೂ ಅವುಗಳ ಪ್ರಯೋಜನಗಳು ಯಾವುವು ಎಂಬುದನ್ನ ಸಂಕ್ಷಿಪ್ತವಾಗಿ ತಿಳಿಯೋಣ. ಆತ್ಮೀಯ ಯೋಗ ಬಂಧುಗಳೇ, ನಮಗೆಲ್ಲ ತಿಳಿದಿರುವ ಹಾಗೆ ಸುಖದ ಅನ್ವೇಷಣೆಯೇ ಮನುಷ್ಯನ ಸಾಮಾನ್ಯ ಗುರಿಯಾಗಿದೆ. ನಮ್ಮ ಎಲ್ಲಾ ಸಾಧನೆಗಳಿಗೆ ಪ್ರೇರಕ ಹಾಗೂ ಪೋಷಕವಾಗಿರುವುದು ಈ ಸುಖದ ಆಕಾಂಕ್ಷೆಯೇ ಆಗಿದೆ. ಸುಖ ನನ್ನ ಮೂಲ ಸ್ವರೂಪ ಎಂದು ಅರಿತಿರುವ ನಾವು ನಿರಂತರವಾಗಿ ಪರದಾಡುವುದು ಸಹ ನೆಮ್ಮದಿ ಆನಂದವನ್ನು ಪಡೆಯಲೆಂದೇ ಆಗಿದೆ. ಶಾಂತಿ ಪ್ರೀತಿ ನಮ್ಮ ಸಹಜ ಗುಣಗಳಾಗಿವೆ. ಹಿಂಸೆ ಹಾಗೂ ದ್ವೇಷ ನಮ್ಮ ಸಹಜ ಗುಣ ಅಲ್ಲ. ಮಾನವ ಜೀವನದ ಚರಿತ್ರೆಯನ್ನು ಅವಲೋಕಿಸಿದ್ರೆ ಅವನು ಈ ಸುಖವನ್ನು ಬಯಸಿ ಅದನ್ನು ಹಿಡಿಯಲು ನಾಗಾಲೋಟದಲ್ಲಿ ಧಾವಿಸುತ್ತಿರುವುದು ಕಂಡುಬರುತ್ತದೆ. ಆದರೆ ಆ ಸುಖ ಮಾಯಾ ಜಿಂಕೆ ಸೀತೆ ರಾಮರನ್ನು ದಾರಿ ತಪ್ಪಿಸಿದಂತೆ ಮನುಷ್ಯನನ್ನು ಓಡಿಸುತ್ತಾ ಕೈಗೆ ಸಿಕ್ಕೂ ಸಿಗದಂತೆ ನುಣುಚಿಕೊಳ್ಳುತ್ತಾ ಅವನ ದಾಹ ದಣಿವನ್ನು ಹೆಚ್ಚಿಸುತ್ತಿದೆ. ಸುಖ ಸಿಗುತ್ತಿಲ್ಲ, ದಣಿವು ಆರುತ್ತಿಲ್ಲ. ಬದಲಿಗೆ ದುಃಖ, ನಿರಾಸೆ, ಖಿನ್ನತೆ ಹಾಗೂ ದೈಹಿಕ ದೌರ್ಬಲ್ಯಗಳು ಅವನನ್ನು ಆವರಿಸಿ ಬಿಟ್ಟಿವೆ. ಸುಖ ಎಂದರೇನು? ಸುಖದ ನೆಲೆ ಎಲ್ಲಿದೆ? ಈ ಸುಖಾನುಭವದ ರಸವನ್ನು ಪಡೆಯುವುದು ಹೇಗೆ? ನನ್ನ ಜೀವನ ಮಾರ್ಗ ಸರಿಯಾಗಿದೆಯೇ?
ಸುಖದ ನೆಲೆಯನ್ನು ತಲುಪುವಂತ ಸಾಧನ ಕ್ರಮ ಯಾವುದು? ಹೀಗೆ ಎಲ್ಲಾ ಪ್ರಶ್ನೆಗಳು ಮನಸ್ಸಿನಲ್ಲಿ ಹೇಳುತ್ತವೆ. ಸುಖ ನನ್ನಲ್ಲೇ ಇದೆ. ನನ್ನ ಪ್ರಯತ್ನದ ಆದಿಯನ್ನು ಸ್ವಲ್ಪ ಎಚ್ಚರದ ಸ್ಥಿತಿಯಲ್ಲಿದ್ದು ಬದಲಿಸಿದರೆ ಸಾಕು, ಸುಖ ನನ್ನದಾಗುತ್ತದೆ. ಅದು ಕನ್ನಡಿಯಲ್ಲಿ ಕಾಣುವಂತ ಗಂಟಲ್ಲ ಎನ್ನುತ್ತದೆ ನಮ್ಮ ಅಮೂಲ್ಯವಾದಂತಹ ಯೋಗ ಮಾರ್ಗ. ಸುಖಕ್ಕಾಗಿ ಹೊರಗೆ ಓಡುತ್ತಿರುವ ನಮ್ಮ ಮನಸ್ಸಿನ ವೇಗವನ್ನ ನಿಧಾನವಾಗಿ ಕಡಿಮೆ ಮಾಡುವುದೇ ಯೋಗ ಸಾಧನೆಯ ಮೊದಲ ಹೆಜ್ಜೆ. ಮನಸ್ಸಿಗೆ ಕಡಿವಾಣ ಹಾಕುವುದು ಕಷ್ಟಕರ ನಿಜ, ಆದರೆ ಅದಕ್ಕೊಂದು ಯೋಗದಲ್ಲಿ ಉಪಾಯವಿದೆ ಸ್ನೇಹಿತರೆ. ಅದೇ ಮನಸ್ಸಿಗೆ ತಿಳಿಯದ ಹಾಗೆ ಅದರ ದಿಕ್ಕನ್ನು ಅರಿವಾಗದಂತೆ ಬದಲಿಸಿ ನಿಜ ಸುಖದ ನೆಲೆಗೆ ತರಲು ಯತ್ನಿಸುವುದು. ಆ ಉಪಾಯವೇ ಉಸಿರಾಟ. ಅದಕ್ಕೆ ಸಹಕಾರಿಯಾಗಿರುವುದೇ ಪ್ರಾಣಾಯಾಮ. ಯೋಗ ಭಾಷೆಯಲ್ಲಿ ಉಸಿರಿಗೆ ಪ್ರಾಣ ಎಂದು ಹೆಸರು. ಈ ಪ್ರಾಣವಾಯುವು ವಾಹನಕ್ಕೆ ಪೆಟ್ರೋಲ್ ಇದ್ದಂತೆ. ಪೆಟ್ರೋಲ್ನಂತೆ ಪ್ರಾಣವಾಯುವು ಸಹ ಈ ಶರೀರ ನಡೆಸುವುದಕ್ಕೆ ಅನಿವಾರ್ಯವಾಗಿದೆ. ಈಗ ಪ್ರಾಣ ಅಂದ್ರೆ ಉಸಿರು, ಗಾಳಿ ಅಥವಾ ಶಕ್ತಿ ಅಂತ ಗೊತ್ತಾಯ್ತು. ಆಯಾಮ ಅಂದ್ರೆ ದೀರ್ಘ, ಉದ್ದ ಅಥವಾ ವಿಸ್ತರಣೆ ಎಂದು ಅರ್ಥ. ಆದ್ದರಿಂದ ಪ್ರಾಣಾಯಾಮ ಅಂದ್ರೆ ಉಸಿರಾಟವನ್ನು ವಿಸ್ತರಿಸುವುದು ಹಾಗೂ ನಿಯಂತ್ರಿಸುವುದು, ಅಥವಾ ತೆಗೆದುಕೊಂಡಂತ ಉಸಿರನ್ನೆಲ್ಲ ದೇಹಕ್ಕೆಲ್ಲ ಹರಡಿಸುವುದು. ತನ್ನ ಸಹಜ ಸ್ಥಿತಿಗೆ ವಿರುದ್ಧವಾಗಿ ಉಸಿರಾಟವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಪ್ರಾಣಾಯಾಮದ ಉದ್ದೇಶವಾಗಿದೆ. ಅದೇ ರೀತಿ ಧ್ಯಾನದಲ್ಲೂ ಸಹ ಹೊರಗೆ ಅಲೆಯುತ್ತಿರುವಂತ ಮನಸ್ಸನ್ನ ತನ್ನ ಸಹಜ ಸ್ಥಿತಿಗೆ ವಿರುದ್ಧವಾಗಿ ಒಳಮುಖವಾಗಿ ಆಯಿಸಿ ಅಲ್ಲೇ ನಿಲ್ಲಿಸಲು ಯತ್ನಿಸುತ್ತೇವೆ. ಪ್ರಾಣಾಯಾಮ ಅನ್ನೋದು ಉಸಿರಾಟದ ವಿಜ್ಞಾನ ಅಥವಾ ತಂತ್ರ ಅಂತ ಹೇಳ್ಬಹುದು. ಅಂದ್ರೆ ಬ್ರೀತಿಂಗ್ ಟೆಕ್ನಿಕ್ ಅಂತಂದು ಹೇಳ್ಬಹುದು. ಪ್ರತಿಯೊಂದು ಜೀವರಾಶಿಗಳು ಸಹ ಉಸಿರಾಡುತ್ತವೆ. ಈ ಜೀವ ಉಸಿರು ಇರುವ ತನಕ ಹಸಿವು, ನೋವು, ಆಸೆ ಇತ್ಯಾದಿಗಳು ಉಂಟಾಗುತ್ತವೆ. ಉಸಿರು ನಿಂತೊಡನೆಯೇ ಶರೀರಕ್ಕೆ ಬೇರೆಯೇ ಹೆಸರಾಗುತ್ತದೆ. ಅದು ಶವ ಎಂದಾಗುತ್ತದೆ. ಅದನ್ನು ಆದಷ್ಟು ಬೇಗ ಹೊರಹಾಕಲು ಪ್ರಯತ್ನಿಸುತ್ತೇವೆ. ನಿದ್ರಿಸಿದರೂ ಎಚ್ಚೆತ್ತರೂ ನಮ್ಮ ಸಂಗಾತಿ ಆಗಿರುವುದು ಈ ಉಸಿರೇ ಆಗಿದೆ. ಈ ಉಸಿರಿನ ಅದ್ಭುತ ಶಕ್ತಿಗಳನ್ನರಿತು ಅದನ್ನು ಸರಿಯಾಗಿ ಬಳಸಿದರೆ ಅಪಾರ ಸಿದ್ಧಿಗಳನ್ನು ಪಡೆಯಬಹುದು ಅಂತ ಸಿದ್ಧ ಪುರುಷರು ತಿಳಿಸಿಕೊಟ್ಟಿದ್ದಾರೆ. ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಎಂಬುದು 4ನೆಯ ಹಾಗೂ ಮುಖ್ಯವಾದ ಅಂಗವಾಗಿದೆ. ಪತಂಜಲಿ ಯೋಗ ಸೂತ್ರದಲ್ಲಿ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ಗತಿ ವಿಚ್ಛೇದ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ಕ್ರಿಯೆಯನ್ನ ನಿಲ್ಲಿಸಿ ಹತೋಟಿಯಲ್ಲಿಟ್ಟುಕೊಳ್ಳುವುದೇ ಪ್ರಾಣಾಯಾಮ ಎಂದು ತಿಳಿಸಲಾಗಿದೆ. ಸ್ನೇಹಿತರೆ, ಇನ್ನು ಪ್ರಾಣಾಯಾಮದ ಅವಶ್ಯಕತೆ ಏನು ಅನ್ನೋದಾದ್ರೆ, ನಮ್ಮ ದೇಹದಲ್ಲಿ ಪ್ರಾಣ ಪ್ರವಾಹವು ನಿರಂತರವಾಗಿ ಹರಿಯುತ್ತಿರುತ್ತದೆ. ಈ ಪ್ರಾಣ ಪ್ರವಾಹಕ್ಕೆ ದೇಹದ ಯಾವುದೇ ಒಂದು ಭಾಗದಲ್ಲಿ ತೊಡಕು ಉಂಟಾದ್ರೆ ಆ ಜಾಗದಲ್ಲಿ ನೋವು, ಬಾಧೆ ಅಥವಾ ಕಾಯಿಲೆ ಉಂಟಾಗುತ್ತದೆ. ಪ್ರಾಣಕ್ಕೂ ಮನಸ್ಸಿಗೂ ನಿಕಟವಾದ ಸಂಬಂಧವಿದೆ. ಅದೇ ರೀತಿ ಪ್ರಾಣಕ್ಕೂ ಮನಸ್ಸಿಗೂ ಕೊಂಡಿಯಂತಿರುವುದೇ ಈ ಉಸಿರಾಗಿದೆ. ಈ ಉಸಿರಾಟದ ನಿಯಂತ್ರಣದ ಮೂಲಕ ಮನಸ್ಸನ್ನ ಹತೋಟಿಗೆ ತರಬಹುದು. ಉದಾಹರಣೆಗೆ, ಯಾರಾದ್ರೂ ಕೋಪದಿಂದ ಜೋರಾಗಿ ಕಿರಿಚಾಡುತ್ತಿರುವಾಗ ಅವರನ್ನು ಶಾಂತವಾಗಿಸೋದಕ್ಕೆ ಪಕ್ಕಕ್ಕೆ ಕರ್ಕೊಂಡೋಗಿ ದೀರ್ಘ ಉಸಿರಾಡಲು ತಿಳಿಸುತ್ತೇವೆ. ಆಗ ಮನಸ್ಸು ಶಾಂತವಾಗಿ ತಂತಾನೆ ಅವರು ಶಾಂತರಾಗುತ್ತಾರೆ. ಅದಕ್ಕಾಗಿ ಪ್ರಾಣಾಯಾಮದ ಮಹತ್ವವನ್ನು ನಾವು ಅರಿಯಬೇಕು. ಮಾನವನ ದೇಹ ಪಂಚಭೂತಗಳಿಂದ ಆಗಿದೆ ಎಂಬುದು ನಮಗೆಲ್ಲ ಗೊತ್ತಿದೆ. ಅವುಗಳೆಂದರೆ ಆಕಾಶ್ ಅಥವಾ ಅಣು, ಗಾಳಿ ಅಥವಾ ವಾಯು, ಬೆಂಕಿ ಅಥವಾ ಅಗ್ನಿ, ನೀರು ಅಥವಾ ಜಲ ಹಾಗೂ ಘನವಸ್ತುವಾದಂತ ಭೂಮಿ ಅಥವಾ ಮಣ್ಣು. ಈ 5 ಭೌತಿಕ ವಸ್ತುಗಳಲ್ಲಿ ಗಾಳಿ ಎಂಬುದು ಬಹಳ ಮುಖ್ಯವೆಂದು ತಿಳಿಯಲಾಗಿದೆ. ಏಕೆಂದ್ರೆ ಉಸಿರಾಟದ ಮೂಲಕವೇ ಇತರ ಭೂತಗಳು ಹಾಗೂ ಪ್ರಾಣ ಸಂಚಾರವಿರುವಂತೆ ಕಾರ್ಯ ನಡೆಸುತ್ತವೆ. ಆಹಾರ, ನೀರು ಇಲ್ಲದೆ ಹಲವು ದಿನಗಳವರೆಗೆ ನಾವು ಜೀವಿಸಿರಬಹುದು. ಆದರೆ ಗಾಳಿ ಇಲ್ಲದೆ ಕೆಲವು ಕ್ಷಣಗಳು ಸಹ ಜೀವಿಸಲು ಸಾಧ್ಯವಿಲ್ಲ. ಪ್ರಾಣವು ಗಾಳಿಯನ್ನೇ ನಂಬಿ ಇದೆ. ಗಾಳಿಯೇ ಜೀವಕ್ಕೆ ಆಧಾರವಾದ ಶಕ್ತಿಯನ್ನು ಕೊಡುತ್ತದೆ. ಹೃದಯ, ಶ್ವಾಸಕೋಶ, ಬೆನ್ನು ಹುರಿ, ಮೆದುಳು ಮುಂತಾದ ದೇಹದ ಎಲ್ಲಾ ಅಂಗಗಳಿಗೂ
ಕ್ರಿಯಾಶಕ್ತಿಯನ್ನು ಒದಗಿಸುವುದೇ ಈ ಗಾಳಿ. ದೇಹದಲ್ಲಿರುವ ಧಾತುಗಳು, ಪಿತ್ತ, ಕಫ ಮುಂತಾದ ಪದಾರ್ಥಗಳೆಲ್ಲವೂ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತಮ್ಮಷ್ಟಕ್ಕೆ ತಾವೇ ಜಾಗ ಬದಲಾಯಿಸಲು ಸಾಧ್ಯವಿಲ್ಲ. ಮೋಡವು ಗಾಳಿಯಿಂದ ಹೇಗೆ ಜಾಗ ಬದಲಾಯಿಸುತ್ತದೆಯೋ ಹಾಗೆಯೇ ದೇಹದ ಇತರ ತತ್ವಗಳೆಲ್ಲವೂ ಸಹ ಗಾಳಿಯಿಂದಲೇ ಜಾಗ ಬದಲಾವಣೆ ಹೊಂದುತ್ತವೆ. ದೇಹಕ್ಕೆ ಆಹಾರವನ್ನು ಸ್ವೀಕರಿಸುವ ಹಾಗೂ ಜೀರ್ಣಶಕ್ತಿ ಹೆಚ್ಚಿಸಲು ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ಗಾಳಿಯಿಂದ ಮಾತ್ರ ಸಾಧ್ಯ. ಉದಾಹರಣೆಗೆ ನೋಡೋದಾದ್ರೆ, ಕೆಲವರಲ್ಲಿ ಗ್ಯಾಸ್ಟ್ರಿಕ್ ತೊಂದರೆ ಇರುತ್ತೆ, ಅಂತವರಲ್ಲಿ ಮಲಬದ್ಧತೆ ಸಹ ಇರುತ್ತೆ. ಹೊಟ್ಟೆ ತುಂಬಾ ಊಟ ಮಾಡಿದಾಗ ಎದೆಯಲ್ಲಿ ಒತ್ತಿದ ಅನುಭವವಾಗುತ್ತದೆ, ಅಂತವರಲ್ಲಿ ವಾತ ಪ್ರಕೋಪ ಹೆಚ್ಚಾಗಿ ಇರುತ್ತದೆ. ಅಂದರೆ ಅವರಲ್ಲಿ ಗಾಳಿ ಸಂಚಾರ ದೇಹದ ಎಲ್ಲಾ ಭಾಗಗಳಲ್ಲಿ ಸರಾಗವಾಗಿ ಹರಿಯುತ್ತಿರುವುದಿಲ್ಲ, ಅಲ್ಲಲ್ಲಿ ನಿಂತಂತೆ ಇರುತ್ತದೆ. ಆದ್ದರಿಂದಲೇ ಅವರಲ್ಲಿ ಜೀರ್ಣಕ್ರಿಯೆ ಬಾಧಿಸುತ್ತದೆ. ಅಂತವರು ಹೆಚ್ಚಾಗಿ ಬಿಸಿ ನೀರನ್ನು ಕುಡಿಯಬೇಕು ಹಾಗೂ ದೇಹ ಚಟುವಟಿಕೆಯಿಂದ ಇಟ್ಟುಕೊಳ್ಳಬೇಕು. ಗಾಳಿಯ ಪ್ರಾಕೃತಿಕ ಗುಣವೇ ಚಲನೆ ಎಂದಾಗುತ್ತದೆ. ದೇಹದಲ್ಲಿ ಗಾಳಿಯನ್ನು ಅದರ ಕಾರ್ಯಗಳಿಗೆ ಅನುಸಾರವಾಗಿ 5 ವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಅವುಗಳನ್ನೇ ಪಂಚ ಪ್ರಾಣಗಳೆನ್ನುವರು. ಅವುಗಳಂದ್ರೆ ಪ್ರಾಣವಾಯು, ಅಪಾನವಾಯು, ಉದಾನವಾಯು, ಸಮಾನವಾಯು ಹಾಗೂ ವ್ಯಾನವಾಯು ಎಂದು ಕರೆಯುತ್ತಾರೆ. ಇವುಗಳಲ್ಲದೆ ಇನ್ನೂ 5 ಉಪ ಪ್ರಾಣಗಳು ಸಹ ಇವೆ. ಅವುಗಳೆಂದ್ರೆ ನಾಗ, ಕೂರ್ಮ, ಕೃಕರ, ದೇವದತ್ತ ಹಾಗೂ ಧನುಂಜಯ. ಮೊದಲ 5 ವಾಯುಗಳು ಶರೀರವನ್ನು ರಕ್ಷಣೆ ಮಾಡುತ್ತವೆ. ಈ ವಾಯುಗಳು ಮನುಷ್ಯ ಉಸಿರಾಡುವುದರಿಂದ ಹಿಡಿದು ತಿಂದ ಆಹಾರವನ್ನು ಜೀರ್ಣಿಸಿಕೊಂಡು ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೂ ಸಂಚರಿಸುವಂತೆ ಮಾಡಿ ನಿರುಪಯುಕ್ತವಾದಂತಹ ವಸ್ತುಗಳನ್ನ ಮಲ, ಮೂತ್ರ ಹಾಗೂ ಬೆವರಿನ ಮೂಲಕ ಹೊರಹಾಕುತ್ತಿರುತ್ತವೆ. ಈಗ ಈ 5 ಪಂಚಪ್ರಾಣಗಳ ಕಾರ್ಯಗಳನ್ನು ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ ಪ್ರಾಣವಾಯುವು. ಇದು ಅನಾಹತ ಕೇಂದ್ರದಲ್ಲಿದ್ದುಕೊಂಡು ಮೂಗಿನಿಂದ ಆರಂಭಿಸಿ ಶ್ವಾಸಕೋಶಗಳು ಹಾಗೂ ಹೃದಯದವರೆಗೆ ಹರಿದಾಡುತ್ತಿರುತ್ತದೆ. ದೇಹದ ಅವಶ್ಯಕತೆಗೆ ಬೇಕಾದಂತ ಆಹಾರವನ್ನ ಬಾಯಿಯ ಮೂಲಕ ತೆಗೆದುಕೊಂಡು ಅದನ್ನು ಜೀರ್ಣ ಮಾಡಿ ದೇಹದ ಎಲ್ಲಾ ಭಾಗಕ್ಕೂ ಪೋಷಕಾಂಶಗಳನ್ನು ಪೂರೈಸಿ ಬೇಡವಾದುದನ್ನು ಮಲಾಶಯಕ್ಕೆ ತರುವಂತ ಕಾರ್ಯ ಇದು ಮಾಡುತ್ತದೆ. ಎರಡನೇದಾಗಿರುವಂತಹ ಅಪಾನವಾಯುವು ಮೂಲಾಧಾರದ ಕೇಂದ್ರದಲ್ಲಿದ್ದುಕೊಂಡು ನಾಭಿಯಿಂದ ಕಾಲು ಬೆರಳಿನ ತುದಿಯವರೆಗೂ ಹರಿದಾಡುತ್ತಿರುತ್ತದೆ. ನಾವು ತೆಗೆದುಕೊಂಡಂತ ಆಹಾರ ಜೀರ್ಣವಾದ ನಂತರ ದೇಹದಿಂದ ಕಲ್ಮಶವನ್ನ ಮಲಾಶಯ ಮತ್ತು ಮೂತ್ರಾಶಯಗಳಿಂದ ಮಲಮೂತ್ರಗಳ ರೂಪದಲ್ಲಿ ಹೊರಹಾಕುತ್ತದೆ. ಮೂರನೆಯದಾದಂತ ಉದಾನವಾಯುವು ವಿಶುದ್ಧಿ ಕೇಂದ್ರದಲ್ಲಿದ್ದುಕೊಂಡು ಬಾಯಿಗಿಟ್ಟಂತ ತುತ್ತನ್ನ ಗಂಟಲಕ್ಕಿಳಿಸಲು ಸಹಕರಿಸುತ್ತದೆ. ಇದು ಕಂಠ, ಕಣ್ಣು ಮತ್ತು ಮೂಗು ಇದರ ಸ್ಥಾನಗಳಲ್ಲಿ ಸಂಚರಿಸಿ ನಮ್ಮ ದೇಹದಲ್ಲಿ ಇದ್ದಕ್ಕಿದ್ದಂತೆ ಬೇರೆ ಪದಾರ್ಥಗಳು ಅಥವಾ ದ್ರವ್ಯಗಳು ಉತ್ಪತ್ತಿ ಆದ್ರೆ ಅದನ್ನ ಹೊರಹಾಕಲು ಕೆಮ್ಮು ಬರುವಂತೆ ಮಾಡುತ್ತದೆ. ಅದು ಅಲ್ಲದೆ ಮರಣಕಾಲದಲ್ಲಿ ಸ್ಥೂಲ ಶರೀರವನ್ನು ಬಿಟ್ಟ ಸೂಕ್ಷ್ಮ ಶರೀರವನ್ನು ಅವರವರ ಕರ್ಮಗಳಿಗೆ ಅನುಸಾರವಾಗಿ ಆಯಾ ಕ್ಷೇತ್ರಗಳಿಗೆ ಕೊಂಡೊಯ್ಯುವುದು ಇದರ ಕಾರ್ಯವಾಗಿದೆ. ಉದಾಹರಣೆಗೆ, ಆಯುಷ್ಯ ತೀರದೆ ಅಪಘಾತಗಳಲ್ಲಿ ಮಡಿದವರು ಅಥವಾ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಮಡಿದವರು ಅವರ ಆತ್ಮಗಳು ಪ್ರಬಲವಾಗಿರುತ್ತವೆ. ಅಂದ್ರೆ ಅವರ ಆತ್ಮಗಳು ಪ್ರಬಲವಾಗಿ ಜೀವಕಾಂತ ಶಕ್ತಿ ಹೆಚ್ಚಾಗಿರುತ್ತೆ. ಹಾಗೂ ಆಸೆಗಳಿಂದ ಕೂಡಿದಂತಹ ಆತ್ಮಗಳು ಅವು ಸಾಲೋಕ್ಯಂ ಅಂದರೆ ಭೂಮಂಡಲದ ಸುತ್ತಲಿನ ಕಾಂತಕ್ಷೇತ್ರವನ್ನು ಸೇರುತ್ತವೆ, ಅದರ ಸುತ್ತನೇ ತಿರುಗ್ತಾ ಇರ್ತವೆ. ಅದಕ್ಕಿಂತ ಹಗುರವಾದಂತಹ ಆತ್ಮಗಳು ಅಂದರೆ ಕಡಿಮೆ ಅಚ್ಚತ್ತುಗಳನ್ನು ಹೊಂದಿರುವಂತಹ ಆತ್ಮಗಳು ಸಾಮೀಪ್ಯಂ ಅಂದರೆ ಸೂರ್ಯಮಂಡಲದ ಸುತ್ತಲಿನ ಕಾಂತಕ್ಷೇತ್ರದಲ್ಲಿ ಬೆರೆಯುತ್ತವೆ. ಅದೇ ರೀತಿ ಒಳ್ಳೆಯ ಕರ್ಮಗಳನ್ನು ಮಾಡಿ ಜೀವನದ ಪರಿಪೂರ್ಣತೆಯನ್ನು ಸವಿದಂತಹ ಆತ್ಮಗಳು ಹಗುರವಾಗಿ ಸಾರೂಪ್ಯಂ ಅಂದರೆ ನಕ್ಷತ್ರ ಮಂಡಲ ಅಥವಾ ಮಹಾಚೇತನಾ ಮಂಡಲದಲ್ಲಿ ಲೀನವಾಗುತ್ತವೆ. ನಾಲ್ಕನೆಯದಾಗಿ ಮಹಾನ್ ಆತ್ಮಗಳು ದೈವ ನೆಲೆಯನ್ನು ಅರಿತು ಅಂತಿಮವಾಗಿ ಸಾಯುಜ್ಯಂ ಅಥವಾ ಬಟ್ಟ ಬಯಲಿನಲ್ಲಿ ಸೇರಿ ದೈವ ನೆಲೆಯಾಗಿ ಪರಿವರ್ತನೆ ಹೊಂದುತ್ತವೆ. ಇನ್ನು ಪಂಚಪ್ರಾಣಗಳಲ್ಲಿ ನಾಲ್ಕನೆಯದಾದ ಸಮಾನ ವಾಯುವು ಮಣಿಪೂರಕ ಕೇಂದ್ರದಲ್ಲಿದ್ದುಕೊಂಡು
ಹೃದಯದಿಂದ ನಾಭಿಯವರೆಗೆ ಸಂಚರಿಸುತ್ತಿರುತ್ತದೆ. ಜೀರ್ಣಿಸಿದ ಆಹಾರದಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನ ರೋಮನಾಳಗಳಲ್ಲಿ ಹರಿಸುವಂತಹ ಕಾರ್ಯ ಮಾಡುತ್ತೇವೆ. 5ನೇದಾಗಿ ವ್ಯಾನವಾಯುವು ಸ್ವಾದಿಷ್ಠಾನ ಕೇಂದ್ರದಲ್ಲಿದ್ದುಕೊಂಡು ದೇಹದ ಎಲ್ಲಾ ಕಡೆ ಹರಡಿ ರಕ್ತ ಸಂಚಾರ, ಎಲುಬು ಸಂಧಿಗಳ ಚಲನೆ ಹಾಗೂ ಚರ್ಮದಲ್ಲಿದ್ದು ಚರ್ಮಕ್ಕೆ ಏನಾದರೂ ಸೋಂಕು ಇದ್ದಲ್ಲಿ ಸೋಂಕಿನ ಅನುಭವ ಹಾಗೂ ಸ್ಪರ್ಶ ಜ್ಞಾನ ಉಂಟು ಮಾಡುತ್ತದೆ. ಇನ್ನುಳಿದ 5 ಉಪವಾಯುಗಳ ಕಾರ್ಯಗಳೆಂದ್ರೆ ನಾಗವಾಯುವು ತೇಗನ್ನ ಬರೆಸುತ್ತದೆ. ಕೂರ್ಮವಾಯು ಮನುಷ್ಯ ನಗುವುದು, ಕಣ್ಣು ಮುಚ್ಚುವುದು, ತೆರೆಯುವುದು ಮತ್ತು ಚಟುವಟಿಕೆಯಿಂದ ಇರುವಂತೆ ಮಾಡುತ್ತದೆ. ಕೃಕರ ವಾಯುವು ಸೀನು ಬರುವಂತೆ ಮಾಡುತ್ತದೆ. ದೇವದತ್ತ ವಾಯು ಆಕಳಿಕೆಯನ್ನು ಉಂಟು ಮಾಡುತ್ತದೆ. ಧನಂಜಯ ವಾಯು ಮನುಷ್ಯ ಮರಣಿಸಿದ ನಂತರ ಮೃತದೇಹವನ್ನು ಸ್ವಲ್ಪ ಹೊತ್ತು ಶಾಖವಾಗಿ ಕಾಪಾಡಿ ಕೊನೆಯಲ್ಲಿ ದೇಹ ಬಿಟ್ಟು ಹೊರಹೋಗುತ್ತದೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವಂತೆ ತ್ರಿದೋಷಗಳಲ್ಲಿ ಏರುಪೇರಾದಾಗ ನಮ್ಮ ದೇಹದಲ್ಲಿ ಅನಾರೋಗ್ಯ ಉಂಟು ಮಾಡುತ್ತದೆ. ಆ ತ್ರಿದೋಷಗಳೆಂದರೆ ವಾತ, ಪಿತ್ತ, ಕಫ. ಇವುಗಳಲ್ಲಿ ವಾಯುವನ್ನು ವಾತ ಎಂದು ಕರೆಯಲಾಗಿದೆ. ಪಂಚಕೋಶಗಳಾದಂತಹ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶಗಳಲ್ಲಿ ಪ್ರಾಣಮಯ ಕೋಶವು ಪ್ರಮುಖವಾಗಿದೆ. ಪ್ರಾಣ ಎಂದರೆ ಉಸಿರು ಅಥವಾ ಜೀವಶಕ್ತಿ. ಪ್ರಾಣವಿಲ್ಲದಿದ್ದರೆ ಕರೆಂಟ್ ಇಲ್ಲದ ಬಲ್ಬ್ನಂತೆ ಏನು ಪ್ರಯೋಜನ ಆಗುವುದಿಲ್ಲ. ಹಾಗೆಯೇ ಪ್ರಾಣವಿಲ್ಲದ ದೇಹ ಕೇವಲ ಶವವಾಗಿ ಬಿಡುತ್ತದೆ. ಪ್ರಾಣ ಅನ್ನೋದು ಒಂದು ಪರಿಕಲ್ಪನೆ, ಅಂದ್ರೆ ಕಾನ್ಸೆಪ್ಟ್. ಯಾಕಂದ್ರೆ ಪ್ರಾಣವನ್ನು ನೋಡಲಾಗುವುದಿಲ್ಲ, ಅದು ಅತಿ ಸೂಕ್ಷ್ಮ. ಪ್ರಾಣ ಅನ್ನೋದು ವಿಜ್ಞಾನಕ್ಕೆ ಎಟುಕದೇ ಇರುವಂತಹ ವಿಷಯ. ಒಬ್ಬ ವೈದ್ಯರನ್ನ ಪ್ರಾಣ ಎಲ್ಲಿದೆ, ಹೇಗಿದೆ ಅಂತ ಕೇಳಿದ್ರೆ ಅವರಿಂದ ವಿವರಿಸೋದಕ್ಕೆ ಆಗೋದೇ ಇಲ್ಲ. ಪ್ರಾಣ ಶಕ್ತಿಯನ್ನ ಧ್ಯಾನದಿಂದ ಅರಿಯಬಹುದು. ಅದರ ಕಾರ್ಯಸ್ವರೂಪಗಳನ್ನು ನಾವು ಅನುಭವಿಸಬಹುದು. ನಮ್ಮ ಗುರು ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಯವರು ಪ್ರಾಣ ಅಥವಾ ಜೀವದ ಪರಿಕಲ್ಪನೆಯನ್ನ ಸ್ಪಷ್ಟವಾಗಿ ಎಲ್ಲರೂ ಒಪ್ಪುವ ರೀತಿಯಲ್ಲಿ ವಿವರಿಸಿದ್ದಾರೆ. ಅದೇನಂದ್ರೆ, ದೈವಿಕ ಕಣಗಳ ಗೊಂಚಲುಗಳೇ ಆಕಾಶ ಕಣಗಳಾಗಿ, ಆ ಆಕಾಶ ಕಣಗಳು ಜೀವರಾಶಿಗಳಲ್ಲಿ ಸರಿಯಾದ ಕ್ರಮದಲ್ಲಿ ಸುತ್ತುವುದರ ಮೂಲಕ ಬಹಳ ಹೊಂದಾಣಿಕೆಯೊಂದಿಗೆ ಓಡುತ್ತಿವೆ. ಇವುಗಳನ್ನೇ ಜೀವ ಅಥವಾ ಪ್ರಾಣಶಕ್ತಿ ಕಣಗಳು ಎನ್ನಲಾಗಿದೆ. ಇದರ ಸುತ್ತೋಟವನ್ನೇ ಜೀವದ ಚಲನೆ ಅಥವಾ ಪ್ರಾಣದ ಚಲನೆ ಎಂದು ಹೇಳ್ತೇವೆ. ಈ ಪ್ರಾಣಶಕ್ತಿ ಕಣಗಳನ್ನೇ ಜೀವಾಣುಗಳು ಅಂತ ಕರೀತಾರೆ. ಸುತ್ತೋಟದಲ್ಲಿ ರಚಿಸಿಕೊಂಡಿರುವ ಈ ಆಕಾಶ ಕಣಗಳ ಮೊತ್ತವನ್ನು ಸೂಕ್ಷ್ಮ ಶರೀರ ಅಂದ್ರೆ ಆಸ್ಟ್ರಲ್ ಬಾಡಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಜೀವ ಅತಿ ಸೂಕ್ಷ್ಮವಾದದ್ದು ಎಂಬುದನ್ನ ತಿರುಮೂಲರ್ ಈ ರೀತಿ ತಿಳಿಸಿದ್ದಾರೆ. ತಮ್ಮ ತಿರುಮಂತ್ರದಲ್ಲಿ ಈ ರೀತಿ ಹೇಳಿದ್ದಾರೆ: ಬಯಸಿದ ಜೀವ ಆಕಾರವದು ಆಜ್ಞೆಯಂತೆ, ಗೋವಿನ ಮುಡಿಯೊಂದರ 100 ಭಾಗವಿಟ್ಟು, ಬಯಸಿದ ಭಾಗವದು 1000ವಾದರೆ ಆವಿಯ ಭಾಗ 100,000ದೊಂದಿಗೆ. ಅಂದರೆ ನಾವು ಬಯಸಿದಂತೆ ಜೀವದ ವಿಸ್ತರಣೆ ಹಾಗೂ ಆಕಾರ ತಾಳುವುದು. ಒಂದು ಹಸುವಿನ ರೋಮವನ್ನ ಅದರ ಘನ ಎಷ್ಟು ಇದೆಯೋ ಅಷ್ಟು ಪರಿಣಾಮದಲ್ಲಿ ನೀಳವಾಗಿ ಕತ್ತರಿಸಿ ಅದನ್ನು 1,00,000 ಭಾಗ ಮಾಡಿದಾಗ ಎಷ್ಟು ಸೂಕ್ಷ್ಮವಾಗಿರುತ್ತದೆಯೋ ಅದೇ ಜೀವದ ಪರಿಮಾಣ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿದೆ ಜೀವಕಣಗಳಂತ ಹೇಳ್ತಾರೆ. ಸ್ನೇಹಿತರೆ, ನಮ್ಮ ಶರೀರದಲ್ಲಿ ಉಸಿರಾಟ ಯಾವಾಗ ಆರಂಭವಾಯಿತು ಅಂತ ಗೊತ್ತಾ? ಬಹಳಷ್ಟು ಜನ ಯೋಚಿಸಬಹುದು, ತಾಯಿಯ ಗರ್ಭದಿಂದ ಹೊರಬಂದು ಮಗು ಅಳುವುದರ ಮೂಲಕ ಉಸಿರಾಟ ಆರಂಭಿಸ್ತದೆ ಅಂತ. ಆದ್ರೆ ಅದು ಪ್ರಾರಂಭ ಆಗೋದು ತಾಯಿಯ ಅಂಡಾಣು ಹಾಗೂ ತಂದೆಯ ವೀರ್ಯಾಣು ಒಟ್ಟಿಗೆ ಸೇರಿ ಭ್ರೂಣ ರೂಪುಗೊಂಡ ದಿನದಿಂದಲೇ ಎಂಬುದನ್ನ ಮಹರ್ಷಿಗಳು ಸಂಶೋಧನೆಯಿಂದ ತಿಳಿಸಿದ್ದಾರೆ. ಅದೇ ನಮ್ಮ ಜನ್ಮ ದಿನಾಂಕ ಸಹ ಆಗುತ್ತದೆ ಅಲ್ವಾ? ಅಂದು ಆರಂಭಿಸಿದ ಉಸಿರಾಟ ಇದುವರೆಗೂ ಚಲನಾತ್ಮಕವಾಗಿ ಪ್ರಾಣದ ಸುತ್ತೋಟವನ್ನ ನಡೆಸ್ತಾನೇ ಇದೆ. ಶರೀರ ಪೂರ್ತಿ ರಕ್ತ ಚಲನೆ ಇದ್ದರೂ ಸಹ ಅದರ ಚಲನಾತ್ಮಕ ಕೇಂದ್ರ ಹೃದಯವಾಗಿದೆ. ಗಾಳಿಯ ಚಲನಾತ್ಮಕ ಕೇಂದ್ರ ಶ್ವಾಸಕೋಶ. ಅದೇ ರೀತಿ ಜೀವದ ಚಲನಾತ್ಮಕ ಕೇಂದ್ರ ಮೂಲಾಧಾರ. ಈ ಕೇಂದ್ರದಿಂದ ಜೀವಕಣಗಳು
ಶರೀರ ಪೂರ್ತಿ ಹರಡಿ ಚಲನಾತ್ಮಕವಾಗಿರೋದನ್ನ ಉಸಿರೋಟ ಅಂತ ಹೇಳ್ತೇವೆ. ಈಗ ಉಸಿರಾಟ ನಡೆಯುವ ಕ್ರಮವನ್ನ ತಿಳಿಯೋಣ. ನಾವು ಜೀವ ಸಹಿತ ಬದುಕುತ್ತಿದ್ದೇವೆ ಅಂದ್ರೆ ನಮ್ಮ ಶರೀರದಲ್ಲಿ ಸಾಕಷ್ಟು ಜೀವಕಣಗಳಿವೆ ಅಂತಾನೆ ಅರ್ಥ. ತಳಿ ಕೇಂದ್ರದಿಂದ ಹೊರಟ ಈ ಜೀವಕಣಗಳು ಒಂದೊಂದು ಕೋಶಗಳಿಗೂ ಚಲಿಸುತ್ತಾ ತನ್ನ ಬಳಿ ಇರ್ತಕ್ಕಂಥ ಜೀವಕಾಂತ ಶಕ್ತಿಯನ್ನ ಆ ಕೋಶಗಳಿಗೆ ಕೊಡುತ್ತದೆ. ಉಳಿದಿರುವ ಶಕ್ತಿಯೊಡನೆ ಮುಂದಿನ ಕೋಶಕ್ಕೆ ಚಲಿಸಿ ಜೀವಕಾಂತ ಶಕ್ತಿಯನ್ನು ಕೊಡುತ್ತದೆ. ಹೀಗೆ ಎಲ್ಲಾ ಕೋಶಗಳಿಗೂ ಉಸಿರೋಟದ ಮೂಲಕ ಚಲನಾತ್ಮಕವಾಗಿಸುತ್ತದೆ. ಈ ರೀತಿ ಸುತ್ತೋಟವಾಗಿ ಬರ್ತಕ್ಕಂಥ ಜೀವಕಣಗಳು ಮೂಲಾಧಾರದಿಂದ ಹೊರಟು ಎಲ್ಲಾ ಕೋಶಗಳಿಗೂ ಚಲಿಸಿ ಶಕ್ತಿಯನ್ನು ನೀಡಿ ಮತ್ತೆ ಮೂಲಾಧಾರದ ಬಳಿಯೇ ಬರುತ್ತವೆ. ಆಗ ಜೀವಕಾಂತದ ಪ್ರಮಾಣವು ಜೀವಕಣಗಳ ಸಂಖ್ಯೆಯು ಪುನಃ ಮೂಲಾಧಾರದಲ್ಲಿರುವ ಲೈಂಗಿಕ ದ್ರವದಲ್ಲಿ ನೆನೆದು ಜೀವಕಾಂತವನ್ನು ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತವೆ. ಅಧಿಕ ಸಂಖ್ಯೆಯುಳ್ಳ ಜೀವಕಣಗಳಾಗಿ ಸಾಂದ್ರತೆಯನ್ನು ಹೊಂದಿ ಮತ್ತೆ ಮುಂದಿನ ಸುತ್ತು ಓಡಲು ಆರಂಭಿಸುತ್ತವೆ. ಹೀಗೆ ಪ್ರಾಣದ ಚಲನೆಯ ಮುಂದುವರಿಯುತ್ತದೆ. ಆದ್ದರಿಂದ ಸ್ನೇಹಿತರೆ, ನಮ್ಮ ಪ್ರಾಣ ಚಲನೆಗೆ ಪೂರಕವಾಗಿ ನಾವು ಸೇವಿಸುವ ಗಾಳಿಯಲ್ಲಿರುವ ಆಮ್ಲಜನಕವೇ ಕಾರಣವಾಗಿದೆ. ಜೀವಕಣಗಳ ಸಂಖ್ಯೆ ಹಾಗೂ ಗುಣಮಟ್ಟ ಹೆಚ್ಚಿಸಿಕೊಳ್ಳಲು ಕಾಯಕಲ್ಪ ಅಭ್ಯಾಸವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದೇಹದಲ್ಲಿ ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಲು ಪ್ರಾಣಾಯಾಮ ಅಭ್ಯಾಸ ಪ್ರಯೋಜನವಾಗುತ್ತದೆ. ಪ್ರಾಣವಿಲ್ಲದೆ ಜೀವನವಿಲ್ಲ ಅಂತ ಗೊತ್ತು. ಆಮ್ಲಜನಕವನ್ನ ಪ್ರಾಣವಾಯು ಅಂತ ಹೇಳ್ತಾರೆ. ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕ ಮಾತ್ರ ಪ್ರಾಣ ಆಗಿದೆಯಾ ಅಂದ್ರೆ ಅಲ್ಲ ಅಂತಲೇ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರಾಣ ಕಣಗಳಿಲ್ಲದ ದೇಹಕ್ಕೆ ಎಷ್ಟೇ ಪ್ರಮಾಣದಲ್ಲಿ ಆಮ್ಲಜನಕ ತುಂಬಿಸಿದ್ರೂ ಸಹ ಅದಕ್ಕೆ ಜೀವ ಬರೋದಿಲ್ಲ. ಪ್ರಾಣಕ್ಕೆ ಆಮ್ಲಜನಕ ಪೂರಕವಾಗಿ ಕೆಲಸ ಮಾಡುತ್ತದೆ ಅಷ್ಟೇ. ನಾವು ಪ್ರತಿ ಸಾರಿ ಉಸಿರಾಟ ಮಾಡಿದಾಗ ಶ್ವಾಸಕೋಶದ ಮೂಲಕ ಗಾಳಿಯು ಹೃದಯದಲ್ಲಿ ಪಂಪುಗೊಂಡು ರಕ್ತ ನಾಳಗಳಿಗೆ ಹರಿಯುತ್ತದೆ. ಪ್ರತಿಯೊಂದು ಜೀವಕೋಶಕ್ಕೂ ಆಮ್ಲಜನಕ ಒದಗಿಸುತ್ತದೆ. ಜೀವಕೋಶದಲ್ಲಿರ್ತಕ್ಕಂಥ ಶಕ್ತಿ ಕೇಂದ್ರ ಎಂದೇ ಕರೆಯಲ್ಪಡುವ ಮೈಟೋಕಾಂಡ್ರಿಯಾ ನಮ್ಮ ಶರೀರದಲ್ಲಿರ್ತಕ್ಕಂಥ ಗ್ಲೂಕೋಸ್ ಅನ್ನ ಆಮ್ಲಜನಕದ ಮೂಲಕ ಆಕ್ಸಿಡೈಡ್ ಅಂದ್ರೆ ಉತ್ಕರ್ಷಣೆ ಮಾಡಿ ದೇಹಕ್ಕೆ ಶಕ್ತಿಯನ್ನು ನೀಡುತ್ತಿರುತ್ತದೆ. ಒಂದು ವೇಳೆ ದೇಹಕ್ಕೆ ಆಮ್ಲಜನಕ ಸರಬರಾಜು ಕಡಿಮೆ ಆದ್ರೆ ಮತ್ತೆ ನಾವು ಉಸಿರಾಡಬೇಕಾಗುತ್ತೆ. ಉದಾಹರಣೆಗೆ, ನಾವು ಮೆಟ್ಟಿಲುಗಳನ್ನ ಹತ್ತುವಾಗ ಅಥವಾ ಒಂದೆರಡು ನಿಮಿಷ ಓಡಿದಾಗ ನಾವು ಜೋರಾಗಿ ಉಸಿರಾಟ ಮಾಡ್ತೇವೆ. ಅದಕ್ಕೆ ಕಾರಣ ನಮ್ಮ ದೇಹಕ್ಕೆ ಆಮ್ಲಜನಕದ ಕೊರತೆ ಆಗೋದು. ನಾವು ಉಸಿರಾಟದ ಕ್ರಿಯೆ ವೇಗವಾದಾಗ ಅಂದ್ರೆ ಉಸಿರನ್ನು ತೆಗೆದುಕೊಂಡು ಒಂದು ಕ್ಷಣದಲ್ಲಿ ಮತ್ತೆ ಹೊರಗೆ ಬಿಡುವುದರಿಂದ ಶರೀರಕ್ಕೆ ಆಮ್ಲಜನಕದ ಕೊರತೆ ಆಗುತ್ತದೆ. ಆದ್ದರಿಂದ ಉಸಿರಾಟ ನಿಧಾನ ಹಾಗೂ ದೀರ್ಘವಾದಷ್ಟು ದೇಹಕ್ಕೆ ಆಮ್ಲಜನಕ ಹೀರಿಕೊಳ್ಳುವಂತ ಸಾಮರ್ಥ್ಯ ಹೆಚ್ಚಾಗುತ್ತೆ. ಸ್ನೇಹಿತರೆ, ಈಗ ನಮ್ಮನ್ನೆಲ್ಲ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಸೇರುವಂತೆ ಮಾಡಲು ಕಾರಣ ಏನ್ ಗೊತ್ತಾ? ಅದೇ ಕರೋನಾ ಅನ್ನೋ ವೈರಸ್. ಈ ವೈರಸ್ ನಮ್ಮ ಶ್ವಾಸಕೋಶವನ್ನ ಸೇರಿ ಅದರ ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆ. ಆಮ್ಲಜನಕ ರಕ್ತಕ್ಕೆ ಸೇರದಂತೆ ತಡೆಯುತ್ತದೆ. ಅದೇ ಕಾರಣದಿಂದಲೇ ಕರೋನಾ ರೋಗಿಗಳು ಉಸಿರಾಟದ ತೊಂದರೆಯಿಂದ ನರಳುತ್ತಾರೆ. ಅವರಿಗೆ ಆಮ್ಲಜನಕವನ್ನು ಕೃತಕವಾಗಿ ಕೊಡಬೇಕಾಗುತ್ತದೆ. ರಕ್ತ ಮತ್ತು ಉಸಿರಾಟದ ವ್ಯವಸ್ಥೆಯ ಶುದ್ಧೀಕರಣಕ್ಕೆ ಪ್ರಾಣಾಯಾಮ ಅಭ್ಯಾಸವು ಸಹಕಾರಿಯಾಗುತ್ತದೆ. ಆಳವಾದ ಉಸಿರಾಟ ಮಾಡುವುದರಿಂದ ಆಮ್ಲಜನಕದಿಂದ ಸಮೃದ್ಧವಾದ ರಕ್ತವು ಮಿದುಳು, ಶ್ವಾಸಕೋಶಗಳು, ಹೃದಯ ಮುಂತಾದ ಅಂಗಗಳನ್ನ ಆರೋಗ್ಯವಾಗಿರಿಸುತ್ತದೆ. ನಮ್ಮ ನರಮಂಡಲವನ್ನು ಶಾಂತವಾಗಿರಿಸುವುದರಿಂದ ಆತಂಕ, ದುರ್ಬಲತೆ ಮತ್ತು ತಲೆನೋವು ನಿವಾರಿಸುತ್ತದೆ. ಉಸಿರಾಟದ ವ್ಯವಸ್ಥೆಯನ್ನ ಸರಿಪಡಿಸಲು ಪ್ರಾಣಾಯಾಮ ಸಹಕಾರಿಯಾಗುತ್ತದೆ. ನಾವು ಮೂಗಿನ ಮೂಲಕ ಎರಡೂ ಒಳ್ಳೆಗಳ ಮೂಲಕ ತೆಗೆದುಕೊಂಡಂತ ಗಾಳಿ ಅಥವಾ ಉಸಿರು ಶ್ವಾಸಕೋಶ ಸೇರಿ ಅಲ್ಲಿಂದ ಪ್ರಾಣಶಕ್ತಿಯೊಡನೆ ಸೇರಿ ಪ್ರಾಣಾಯಾಮದ ಮೂಲಕ ದೇಹದ ಎಲ್ಲಾ ಭಾಗಗಳಿಗೂ ಸಂಚಾರವಾಗುತ್ತದೆ. ಈ ವಿಸ್ತರಿಸಿದ ಸಂಚಾರ ದೇಹಕ್ಕೂ ಮನಸ್ಸಿಗೂ ಉತ್ತಮ ಪರಿಣಾಮ ಬೀರಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಉಸಿರಾಟದ ಕ್ರಮವು ನಮ್ಮ ದೈಹಿಕ, ಮಾನಸಿಕ ಹಾಗೂ ಭಾವನೆಗಳಿಗೆ ಹತ್ತಿರದ ಸಂಬಂಧವಿದೆ. ಆದ್ದರಿಂದಲೇ ನಮ್ಮ ಉಸಿರಾಟ ಸ್ಥಿರವಾಗಿಲ್ಲದಿದ್ದರೆ ನಮ್ಮ ಮನಸ್ಸು ಸಹ ಅಸ್ಥಿರವಾಗುತ್ತದೆ. ಉಸಿರಾಟ ಸ್ಥಿರವಾಗಿ ಕ್ರಮಬದ್ಧವಾಗಿ ನಡೆಸಿದಾಗ
ಮನಸ್ಸು ಸಹ ಶಾಂತವಾಗುತ್ತದೆ. ನಮ್ಮ ಆಯುಷ್ಯ ಹಾಗೂ ಶ್ವಾಸಕ್ಕೆ ಅಂದರೆ ಉಸಿರಾಟದ ಸಂಖ್ಯೆಗೆ ನೇರವಾದ ಸಂಬಂಧವಿದೆ. ಸಾಮಾನ್ಯವಾಗಿ ನಾವು ನಾಡಿ ಮಿಡಿತ ನೋಡಿಕೊಂಡಾಗ ನಮ್ಮ ಹೃದಯದ ಬಡಿತ ಗೊತ್ತಾಗುತ್ತೆ. ಅದು ನಿಮಿಷಕ್ಕೆ 70ರಿಂದ 80ರವರೆಗೆ ಇರುತ್ತೆ. ಅದೇ ರೀತಿ ನಮ್ಮ ಉಸಿರಾಟದ ಸಂಖ್ಯೆಯ ವೇಗವನ್ನು ತಿಳಿಯಬೇಕಾದ್ರೆ ನಾವು ಅಂಗಾತ ಮಲ್ಕೊಂಡ್ಬಿಟ್ಟು ಸಾಧಾರಣ ಉಸಿರಾಟ ನಡೆಸ್ತಾ ಅಂಗೈಯನ್ನ ಒಕ್ಕಳದ ಮೇಲೆ ಅಥವಾ ಹೊಟ್ಟೆ ಮೇಲೆ ಇಟ್ಟುಕೊಂಡಾಗ ಅದು ಮೇಲೆ ಏರಿ ಕೆಳಗೆ ಇಳಿದಾಗ ಒಂದು ಉಸಿರಾಟ ಅಂತ ಆಗುತ್ತೆ. ಈ ರೀತಿ ಪ್ರತಿಯೊಬ್ಬ ಆರೋಗ್ಯವಂತ ಮನುಷ್ಯ 1 ನಿಮಿಷಕ್ಕೆ 15ರಿಂದ 16 ಬಾರಿ ಉಸಿರಾಟ ನಡೆಸುತ್ತಾನೆ. ಈ ಪ್ರಕಾರವಾಗಿ ಒಂದು ದಿನಕ್ಕೆ ಸುಮಾರು 21,600 ಬಾರಿ ನಾವು ಉಸಿರಾಟ ನಡೆಸ್ತೇವೆ. ಈ ಸಂಖ್ಯೆಯನ್ನ ಕಡಿಮೆ ಮಾಡಿದಷ್ಟು ನಮ್ಮ ಆಯುಸ್ಸು ಹೆಚ್ಚಾಗುತ್ತಾ ಹೋಗುತ್ತೆ. ಯೋಗಿಗಳು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ತಮ್ಮ ಆಯುಷ್ಯವನ್ನು ಲೆಕ್ಕ ಹಾಕೋದಿಲ್ಲ. ಬದಲಾಗಿ ಅವರ ಉಸಿರಾಟದಿಂದ ಆಯುಷ್ಯವನ್ನು ಅಳೆಯುತ್ತಾರೆ. ಅವರ ಉಸಿರಾಟ ನಿಮಿಷಕ್ಕೆ 5ರಿಂದ 7ರವರೆಗೆ ಕಡಿಮೆ ಆಗಿರುತ್ತದೆ. ಯೋಗಿಗಳು, ಋಷಿಗಳು, ಮುನಿಗಳು, ಸಾಧು ಸಂತರು ಇದನ್ನ ಪ್ರಾಣ ಸಾಧನೆ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ನಾವೆಲ್ಲ ಕೇಳಿರ್ತೇವೆ ಅಥವಾ ಓದಿರ್ಬೋದು, ಅನೇಕ ಜನ ಯೋಗಿಗಳು 200-300 ವರ್ಷ ಅದಕ್ಕೂ ಮೇಲೆ ಜೀವಿಸಿದ್ರು ಅಂತ ತಿಳ್ಕೊಂಡಿದೀವಿ ನಾವು. ಈಗಲೂ ಸಹ ಹಿಮಾಲಯ ಪರ್ವತದ ನಿರ್ಜನ ಪ್ರದೇಶಗಳಲ್ಲಿ ಕೊರೆಯುವ ಹಿಮದ ಚಳಿಯಲ್ಲಿ ಅಂತಹ ಸಾಧಕರು ಸಾಧನೆ ಮಾಡುತ್ತಿದ್ದಾರೆ. ಇವರು ಯಾವುದೇ ನೀರು ಆಹಾರಗಳನ್ನು ಸೇವಿಸದೆ ಅನೇಕ ದಿನಗಳ ಒಳಗೆ ಗಾಳಿಯನ್ನೇ ಆಹಾರವಾಗಿ ಸೇವಿಸಿ ಬದುಕ್ತಿರ್ತಾರೆ. ಪ್ರಾಣಾಯಾಮದಲ್ಲಿ ಅಂತಹ ಅದ್ಭುತ ಶಕ್ತಿ ಇದೆ. ಆಮೆ ಅಂದ್ರೆ ಟಾರ್ಟಾಯ್ಸ್ 1 ನಿಮಿಷಕ್ಕೆ 4ರಿಂದ 5 ಸಾರಿ ಮಾತ್ರ ಉಸಿರಾಡುತ್ತೆ. ಆದ್ದರಿಂದ ಅದು 300ರಿಂದ 400 ವರ್ಷ ಸಹ ಜೀವಿಸಬಲ್ಲದು. ಆತ್ಮೀಯರೇ, ಈಗ ಪ್ರಾಣಾಯಾಮ ಅಭ್ಯಾಸದ ಕ್ರಮ ಹಾಗೂ ವಿಧಾನಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ 3 ಕ್ರಿಯೆಗಳಿವೆ. ಅವುಗಳಂದ್ರೆ ಪೂರಕ ಅಂದ್ರೆ ಉಸಿರನ್ನು ಎಳೆದುಕೊಳ್ಳುವುದು ಅಥವಾ ತುಂಬಿಸಿಕೊಳ್ಳೋದು, ಕುಂಭಕ ಅಂದ್ರೆ ಉಸಿರನ್ನು ಒಳಗೆ ಹಿಡಿದಿಟ್ಟುಕೊಳ್ಳೋದು, ಹಾಗೂ ರೇಚಕ ಕ್ರಿಯೆ ಅಂದ್ರೆ ಉಸಿರನ್ನು ಹೊರಗಾಕೋದು. ಇದನ್ನೇ ನಮ್ಮ ಸ್ಕೈ ಯೋಗದಲ್ಲಿ ವೇದಾದ್ರಿ ಮಹರ್ಷಿಗಳು ಪರಿಷ್ಕರಿಸಿ ಉಸಿರಾಟದ ವ್ಯಾಯಾಮಗಳಲ್ಲಿ ಸೇರಿಸಿಕೊಂಡಿದ್ದಾರೆ. ಅದೇ ರೀತಿ ಸರಳ ರೀತಿಯ ನಾಡಿ ಶುದ್ಧಿ ಹಾಗೂ ಕಪಾಲಭಾತಿ ಪ್ರಾಣಾಯಾಮಗಳನ್ನು ಸಹ ಹೇಳಿಕೊಟ್ಟಿದ್ದಾರೆ. ಇವುಗಳಲ್ಲಿ ಪೂರಕ ಮತ್ತು ರೇಚಕ ಕ್ರಿಯೆಗಳು ಮಾತ್ರ ನಡೆಸುತ್ತೇವೆ. ಕುಂಭಕ ಕ್ರಿಯೆ ಮಾಡುವುದಿಲ್ಲ. ಅಂದ್ರೆ ಉಸಿರನ್ನು ಒಳಗೆ ನಿಲ್ಲಿಸುವುದು ಬೇಡವೆಂದು ಮಹರ್ಷಿಗಳ ಅನುಭವ ಹಾಗೂ ಸಂಶೋಧನೆಗಳಿಂದ ತಿಳಿಸಿದ್ದಾರೆ. ಕುಂಭಕ ಕ್ರಿಯೆ ಮಾಡುವುದರಿಂದ ಹೃದಯ ದೌರ್ಬಲ್ಯ ಇರುವವರಿಗೆ ಹಾಗೂ ಅಧಿಕ ರಕ್ತದ ಒತ್ತಡ ಇರುವವರಿಗೆ ತೊಂದರೆ ಆಗುತ್ತದೆ. ಒಳಗೆ ನಿಲ್ಲಿಸಿ ಮಾಡುವಂತ ಕುಂಭಕ್ರಿಯೆ ಬೇಡ ಅಂತ ಹೇಳಿದ್ದಾರೆ. ಸರಳ ರೀತಿಯ ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಮಾಡಿ ಎಲ್ಲರೂ ಅದರ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು. ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಅಂದ್ರೆ ನರ್ವ್ ಪ್ಯೂರಿಫೈಯಿಂಗ್ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದನ್ನ ಧ್ಯಾನಕ್ಕೆ ಮೊದಲು ಮಾಡಿದಾಗ ಸೂರ್ಯನಾಡಿ ಅಂದ್ರೆ ಬಲ ಮೂಗಿನ ಹೊಳ್ಳೆ ಅಥವಾ ಪಿಂಗಳ ನಾಡಿ ಅಂತ ಹೇಳ್ತಾರೆ, ಹಾಗೂ ಚಂದ್ರನಾಡಿ ಅಂದ್ರೆ ಎಡ ಮೂಗಿನ ಹೊಳ್ಳೆ, ಇದನ್ನ ಎಡನಾಡಿ ಅಂತ ಹೇಳ್ತಾರೆ. ಇವೆರಡು ಸಮಾನವಾಗಿ ಉಸಿರಾಟ ನಡೆಸೋದ್ರಿಂದ ಮೂಗಿನ ಮೇಲ್ತುದಿಯಲ್ಲಿರ್ತಕ್ಕಂಥ ಸುಷುಮ್ನ ನಾಡಿ ಅಂದ್ರೆ ಸಹಸ್ರಾರದಿಂದ ಮೂಲಾಧಾರವರೆಗೆ ಓಡಿರುವಂತ ಆ ನಾಡಿ ಸುಷುಮ್ನ ನಾಡಿ ಸುಗಮವಾಗೋದ್ರಿಂದ ಮನಸ್ಸು ಏಕಾಗ್ರತೆಗೆ ಬಂದು ಕುಂಡಲಿನಿ ಶಕ್ತಿ ಮೇಲೆ ಬರೋದಕ್ಕೆ ಸಹಕಾರ ನೀಡುತ್ತದೆ. ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಸಹ ಹೇಳ್ತಾರೆ. ಇದನ್ನು ಮಾಡುವ ಕ್ರಮ ಈ ರೀತಿ ಇದೆ. ನಾವು ಸುಖಾಸನದಲ್ಲಿ ಕುಳಿತುಕೊಂಡ್ಬಿಟ್ಟು ಕಣ್ಣು ಮುಚ್ಚಿ ಎಡಗೈಯನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಂಡು ಎಡತೊಡೆಯ ಮೇಲೆ ಇಟ್ಕೊಳ್ತೀವಿ. ಬಲಗೈಯನ್ನ ನಾಸಿಕ ಮುದ್ರೆ ಅಂದ್ರೆ ನಂತರ ಹೆಬ್ಬೆರಳಿನಿಂದ ಮೂಗಿನ ಬಲವಳ್ಳೆಯನ್ನ ಒತ್ತಿ ಇಟ್ಕೊಂಡು ಎಡವಳ್ಳೆಯ ಮೂಲಕ ನಿಧಾನವಾಗಿ ಉಸಿರು ಪೂರ್ತಿ ಹೊರ ಹಾಕಬೇಕು. ನಂತರ ಎಡವಳ್ಳೆಯನ್ನ ಉಂಗುರ ಬೆರಳಿನಿಂದ ಒತ್ತಿ ಹಿಡಿದು ಬಲವಳ್ಳೆಯ ಮೂಲಕ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಬೇಕು. ಈ ರೀತಿ ಹಲವು ನಿಮಿಷ ಮಾಡಬೇಕು. ಈ ರೀತಿ ಮಾಡುವಾಗ ಉಸಿರನ್ನು ಎಳೆದುಕೊಳ್ಳುವುದು ಅಂದ್ರೆ ಪೂರಕ ಹಾಗೂ ಉಸಿರನ್ನು ಹೊರ ಹಾಕುವುದು ರೇಚಕ ಕ್ರಿಯೆಗಳು 1:2 ಅನುಪಾತ ಅಂದ್ರೆ ರೇಷಿಯೋದಲ್ಲಿ ಇರಬೇಕಾಗುತ್ತೆ. ಅಂದ್ರೆ ನಾವು ಉಸಿರನ್ನು ಎಳೆದುಕೊಳ್ಳುವುದಕ್ಕಿಂತ ಹೊರ ಹಾಕುವುದು 2ರಷ್ಟು ಇರಬೇಕು. ಉದಾಹರಣೆಗೆ ನಾವು 4 ಸೆಕೆಂಡುಗಳ ಕಾಲ ಪೂರಕ ಮಾಡಿದ್ರೆ
8 ಸೆಕೆಂಡುಗಳ ಕಾಲ ರೇಚಕ ಕ್ರಿಯೆ ಮಾಡಬೇಕು. ಆಗ ಮಾತ್ರ ನಮ್ಮ ಶ್ವಾಸಕೋಶಗಳು ಪೂರ್ತಿ ಖಾಲಿ ಆಗಿರೋದ್ರಿಂದ ಹೊಸ ಗಾಳಿ ರಭಸದಿಂದ ನಮ್ಮ ಶ್ವಾಸಕೋಶದಲ್ಲಿ ತುಂಬಿಕೊಳ್ಳುತ್ತೆ. ಈ ರೀತಿ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡುವುದರಿಂದ ದೇಹ ಮತ್ತು ಮೆದುಳಿನ ಕೋಶಗಳು ಹೊಸ ಚೈತನ್ಯವನ್ನ ಪಡೆಯುತ್ತವೆ. 72,000 ನಾಡಿಗಳು ಶುದ್ಧವಾಗಿ ರಕ್ತ ಪರಿಚಲನೆ ಕ್ರಮಬದ್ಧವಾಗುತ್ತದೆ. ಹೃದಯದ ಬಡಿತ ಲಯಬದ್ಧವಾಗುತ್ತದೆ. ಸ್ನೇಹಿತರೆ, ನಮ್ಮ ಸರಳೀಕೃತ ದೇಹಾಭ್ಯಾಸದಲ್ಲಿ 5ನೇ ಅಭ್ಯಾಸವಾದಂತ ಕಪಾಲಭಾತಿ ಪ್ರಾಣಾಯಾಮದ ಬಗ್ಗೆ ಸ್ವಲ್ಪ ತಿಳಿಯೋಣ. ಕಪಾಲ ಅಂದ್ರೆ ತಲೆಬುರುಡೆ ಎಂದು ಅರ್ಥ. ಭಾತಿ ಅಂದ್ರೆ ಪ್ರಕಾಶ ಅಥವಾ ಹೊಳಪು ಎಂದು ಅರ್ಥ. ಈ ಪ್ರಾಣಾಯಾಮ ಮಾಡೋದ್ರಿಂದ ಮೆದುಳಿನ ಕೋಶಗಳಲ್ಲಿ ಪ್ರಾಣವಾಯು ಆಗಿರುವಂತಹ ಆಮ್ಲಜನಕ ಒತ್ತಡದಿಂದ ತುಂಬುವುದರಿಂದ ಅವು ಉತ್ತೇಜನಗೊಂಡು ಹೊಸ ಚೈತನ್ಯವನ್ನ ಪಡಿತವೆ. ನರನಾಡಿಗಳು ಸಹ ಉತ್ತೇಜನಗೊಳ್ಳುತ್ತವೆ ಹಾಗೂ ದೇಹದಲ್ಲಿ ಲವಲವಿಕೆ ಉಂಟಾಗುತ್ತದೆ. ನಾವು ಮಾಡುವ ಕಪಾಲಭಾತಿ ಪ್ರಾಣಾಯಾಮ ಯಾವ ರೀತಿ ಅಂದ್ರೆ, ಸುಖಾಸನದಲ್ಲಿ ಕುತ್ಕೊಂಡ್ಬಿಟ್ಟು ಕಣ್ಣು ಮುಚ್ಚಿ ಬಲ ಅಂಗೈಯನ್ನ ಬಲಗಾಲ ಮೊಣಕಾಲ ಮೇಲೆ ಇಟ್ಕೊಂತೀವಿ. ಎಡಗೈ ತೋರು ಬೆರಳು ಮತ್ತು ಹೆಬ್ಬೆರಳನ್ನ ನೇರ ಮಾಡಿ ಉಳಿದ ಬೆರಳುಗಳನ್ನ ಮಡಿಸಿಟ್ಕೊಳ್ಬೇಕು. ಮೂಲಬಂಧ ಹಾಕಿ ಹೆಬ್ಬೆರಳಿಂದ ಎಡ ಒಳ್ಳೆಯನ್ನ ಒತ್ತಿ ಹಿಡಿದು ಬಲ ಒಳ್ಳೆಯಿಂದ ಉಸಿರನ್ನು ವೇಗವಾಗಿ ಹೊರಹಾಕಬೇಕು. ಹಾಗೂ ಅದೇ ಒಳ್ಳೆಯಿಂದ ತಕ್ಷಣವೇ ಉಸಿರನ್ನು ಎಳೆದುಕೊಳ್ಬೇಕು. ನಂತರ ತೋರು ಬೆರಳಿನಿಂದ ಬಲ ಒಳ್ಳೆಯನ್ನ ಒತ್ತಿ ಹಿಡಿದು ಎಡ ಒಳ್ಳೆಯಿಂದ ವೇಗವಾಗಿ ಹೊರಹಾಕಬೇಕು. ಹಾಗೂ ತಕ್ಷಣವೇ ಅದೇ ಒಳ್ಳೆಯಿಂದ ಒಳಗೆ ಎಳೆದುಕೊಳ್ಬೇಕು. ಈಗ ಇದು 1 ಸುತ್ತು ಆಯ್ತು. ಈ ರೀತಿ 10 ಸುತ್ತು ವೇಗವಾಗಿ ಮಾಡಬೇಕು. ಆದ ನಂತರ 1 ನಿಮಿಷ ದೇಹವನ್ನೇ ಗಮನಿಸುತ್ತಾ ವಿಶ್ರಾಂತಿ ಪಡೆಯಬೇಕು. ನಂತರ ಈ ಕ್ರಮವನ್ನ 2 ಬಾರಿ ಪುನರಾವರ್ತನೆ ಮಾಡಬೇಕು. ಈ ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ 1 ಕ್ಷಣವೂ ಸಹ ಉಸಿರನ್ನ ಒಳಗೆ ಹಿಡ್ಕೊಂಡು ನಿಲ್ಲಿಸಬಾರ್ದು. ಅಂದ್ರೆ ಕುಂಭಕ ಕ್ರಿಯೆ ಮಾಡಬಾರ್ದು. ಏಕೆಂದ್ರೆ ಕುಂಭಕ ಕ್ರಿಯೆ ಮಾಡಿದಾಗ ಹೃದಯದ ಮೇಲೆ ಒತ್ತಡ ಬೀಳೋದ್ರಿಂದ ಹಾಗೂ ಇಂಗಾಲದ ಡೈಆಕ್ಸೈಡ್ ಒಳಗೆ ನಿಲ್ಲಿಸೋದ್ರಿಂದ ದೇಹಕ್ಕೆ ಕೆಡಕುಂಟಾಗುತ್ತೆ. ಕಪಾಲಭಾತಿ ಪ್ರಾಣಾಯಾಮದಿಂದ ಮೂಗಿನ ಒಳ್ಳೆಗಳು, ಶ್ವಾಸನಾಳಗಳು ಹಾಗೂ ಶ್ವಾಸಕೋಶಗಳು ಪರಿಶುದ್ಧವಾಗುತ್ತವೆ. ಅದು ಹೇಗಂದ್ರೆ, ಟೀ ಫಿಲ್ಟರ್ ಮಾಡಿ ಆ ಫಿಲ್ಟರ್ ಅನ್ನ ತಲೆ ಕೆಳಗಾಗಿಸಿ ಜೋರಾಗಿ ಅಲುಗಾಡಿಸಿದಾಗ ಅದರಲ್ಲಿರುವ ಕಸವೆಲ್ಲ ಹೊರ ಹಾಕುವಂತೆ, ಅದೇ ರೀತಿ ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ ನಮ್ಮ ಶ್ವಾಸಕೋಶ, ಶ್ವಾಸನಾಳ ಹಾಗೂ ಮೂಗಿನಲ್ಲಿರ್ತಕ್ಕಂತಹ ಧೂಳಿನ ಕಣಗಳನ್ನೆಲ್ಲ ಹೊರಹಾಕಲ್ಪಟ್ಟು ಅವು ಶುದ್ಧವಾಗುತ್ತವೆ. ಈ ಅಭ್ಯಾಸದಿಂದ ಮೂಗಿ ಕಟ್ಟಿಕೊಳ್ಳುವಂತಹ ತೊಂದರೆ, ಮೈಗ್ರೇನ್ ಅಂದ್ರೆ ತೀವ್ರ ತಲೆನೋವು, ಸೈನಸ್ ತೊಂದರೆ ಹಾಗೂ ಇಸ್ನೋಫಿಲಿಯಾ ರೋಗಗಳು ನಿವಾರಣೆ ಆಗುತ್ತವೆ. ಕಿಬ್ಬೊಟ್ಟೆಯಲ್ಲಿರುವ ಅಂಗಗಳು ಕ್ರಿಯಾತ್ಮಕವಾಗಿ ಅವುಗಳ ಆರೋಗ್ಯ ಸುಧಾರಣೆ ಆಗುತ್ತದೆ. ಅಜೀರ್ಣ, ಮಲಬದ್ಧತೆ, ವಾಯು ಪ್ರಕೋಪ ಮುಂತಾದ ತೊಂದರೆಗಳೆಲ್ಲ ನಿವಾರಣೆ ಆಗ್ತವೆ. ಮುಖ ಮತ್ತು ಹಣೆಯ ಭಾಗ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಅದಕ್ಕೇನೆ ಕಪಾಲಭಾತಿ ಅಂತಾರೆ. ಸ್ನೇಹಿತರೆ, ಪ್ರಾಣಾಯಾಮದಲ್ಲಿ ಅನೇಕ ವಿಧಗಳಿವೆ. ಆದರೂ ಇವುಗಳಲ್ಲಿ ಪ್ರಮುಖವಾದವುಗಳೆಂದರೆ ನಾಡಿ ಶುದ್ಧಿ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮ, ಶೀತ್ಕಾರಿ ಪ್ರಾಣಾಯಾಮ ಹಾಗೂ ಉದ್ಗೀತ ಪ್ರಾಣಾಯಾಮಗಳು. ಈ ಪ್ರಾಣಾಯಾಮದ ಸಾಮಾನ್ಯ ಪ್ರಯೋಜನಗಳನ್ನು ಈಗ ತಿಳಿಯೋಣ. ಪ್ರತಿಯೊಂದು ಪ್ರಾಣಾಯಾಮಕ್ಕೂ ತನ್ನದೇ ಆದ ಪ್ರತ್ಯೇಕ ಪ್ರಯೋಜನಗಳನ್ನ ಹೊಂದಿದೆ. ಆದರೂ ಕೆಲವು ಸಾಮಾನ್ಯ ಪ್ರಯೋಜನಗಳಂದ್ರೆ ಈ ರೀತಿ ಇವೆ. ಪ್ರಾಣಾಯಾಮದಿಂದ ಶ್ವಾಸಕೋಶಗಳು ಮತ್ತು ಉಸಿರಾಟದ ಕ್ರಿಯೆಗೆ ಸಂಬಂಧಿಸಿದಂತಹ ಎಲ್ಲಾ ಸ್ನಾಯುಗಳು, ನರಗಳು ಬಲಗೊಳ್ಳುತ್ತವೆ ಹಾಗೂ ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡುತ್ತವೆ. ಅದೇ ರೀತಿ ಶ್ವಾಸಕೋಶಗಳ ಸಾಮರ್ಥ್ಯ ಸಹ ಹೆಚ್ಚಾಗುತ್ತೆ. ಪ್ರಾಣಾಯಾಮ ಅಭ್ಯಾಸದಲ್ಲಿ ಕ್ರಮೇಣವಾಗಿ ನಡೆಯುವ ಒತ್ತಡದಿಂದ ಕಿಬ್ಬೊಟ್ಟೆಯ ಪ್ರದೇಶದಲ್ಲಿರ್ತಕ್ಕಂಥ ಯಕೃತ್ತು ಅಂದ್ರೆ ಲಿವರ್, ಗುಲ್ಮ ಅಂದ್ರೆ ಸ್ಪ್ಲೀನ್, ಮೇದೋಜೀರಕ ಗ್ರಂಥಿ ಅಂದ್ರೆ ಪ್ಯಾಂಕ್ರಿಯಾಸ್ ಹಾಗೂ ಜಠರಾಶಯ ಸ್ಟಮಕ್ ಮುಂತಾದವುಗಳಿಗೆಲ್ಲ ಮೃದುವಾದ ಮಸಾಜ್ ಆಗುವುದರಿಂದ ಅವುಗಳ ಆರೋಗ್ಯ ಮತ್ತು ಸಾಮರ್ಥ್ಯ ಸುಧಾರಣೆ ಆಗುತ್ತೆ. ಪ್ರಾಣಾಯಾಮ ಧ್ಯಾನಕ್ಕೆ ಸೋಪಾನವಿದ್ದಂತೆ. ಪ್ರಾಣಾಯಾಮದಿಂದ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ಆಧ್ಯಾತ್ಮಿಕ ಶಕ್ತಿಯು ಜಾಗೃತವಾಗಿ ಹೆಚ್ಚಾಗುತ್ತಾ ಹೋಗುತ್ತೆ. ರಕ್ತಕ್ಕೆ ಆಮ್ಲಜನಕವನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗುವುದರಿಂದ ರಕ್ತವು ಶುದ್ಧಿಯಾಗಿ
ಆಮ್ಲಜನಕ ಭರಿತವಾಗಿ ಮೆದುಳಿಗೆ ಹರಿಯುವುದರಿಂದ ಮೆದುಳಿನ ಕಾರ್ಯದ ದಕ್ಷತೆ ಸುಧಾರಣೆ ಆಗುತ್ತೆ. ಮನಸ್ಸು ಮತ್ತು ಹೃದಯ ಇವುಗಳು ಉಸಿರಾಟದೊಂದಿಗೆ ಹತ್ತಿರದ ಸಂಬಂಧ ಹೊಂದಿರೋದ್ರಿಂದ ಮನಸ್ಸು ಶಾಂತವಾಗಿ ಹೃದಯ ಬಡಿತ ಲಯಬದ್ಧವಾಗುತ್ತದೆ. ನೆಗಡಿ, ಕೆಮ್ಮು, ಅಸ್ತಮಾ ಕಾಯಿಲೆಗಳು ಗುಣವಾಗುತ್ತವೆ ಹಾಗೂ ಜೀರ್ಣಶಕ್ತಿ ಹೆಚ್ಚಾಗಿ ಚೆನ್ನಾಗಿ ಹಸಿವಾಗುತ್ತೆ. ದೇಹದ ಆಲಸ್ಯ ಹಾಗೂ ಜಡತ್ವ ನಿವಾರಣೆ ಆಗುತ್ತೆ. ಶರೀರದಲ್ಲಿರ್ತಕ್ಕಂಥ ಎಲ್ಲಾ ಕಲ್ಮಶಗಳು ಹೊರ ಹಾಕುವಂತ ಪ್ರಕ್ರಿಯೆ ಹೆಚ್ಚಾಗುತ್ತೆ. ದೀರ್ಘಕಾಲ ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ಮನಸ್ಸಿನಲ್ಲಿ ಆವರಿಸಿರ್ತಕ್ಕಂಥ ದುಃಖ ಕಮ್ಮಿಯಾಗಿ ಜಡತ್ವ ದೂರವಾಗಿ ಧ್ಯಾನಕ್ಕೆ ಮನಸ್ಸು ಸಿದ್ಧವಾಗುತ್ತೆ. ಪ್ರಾಣಾಯಾಮ ಸಾಧನೆಯಿಂದ ಸಾಧಕನನ್ನ ಆವರಿಸಿರ್ತಕ್ಕಂಥ ಅಜ್ಞಾನದ ಪರದೆ ಕಳಚಿ ಮುಂದಿನ ಮಾರ್ಗಕ್ಕೆ ಬೆಳಕನ್ನು ನೀಡುತ್ತದೆ. ಆ ಬೆಳಕಿನಲ್ಲಿ ಸಾಧಕ ಧ್ಯಾನ ಪ್ರಾರಂಭಿಸಿ ವಿವಿಧ ಧ್ಯಾನದ ಹಂತಗಳನ್ನು ದಾಟಿ ಆನಂದದ ನೆಲೆಯನ್ನು ಸೇರಿ ನಿತ್ಯ ಸುಖಿಯಾಗಿ ತನ್ನ ಆತ್ಮದ ನೆಲೆಯನ್ನು ಅರಿಯಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಪ್ರಾಣಾಯಾಮದಲ್ಲಿರ್ತಕ್ಕಂಥ ಇಷ್ಟೆಲ್ಲ ಪ್ರಯೋಜನಗಳಿವೆ ಅಂತ ಗೊತ್ತಾದ್ಮೇಲೆ ನಿಮಗೆಲ್ಲ ಇದರಲ್ಲಿ ಆಸಕ್ತಿ ಬಂದಿರ್ಬೇಕಲ್ವಾ? ಅದಕ್ಕೆ ಕೆಲವು ಸಲಹೆ ಸೂಚನೆಗಳನ್ನು ತಿಳಿಯೋಣ. ಹೊಸದಾಗಿ ಪ್ರಾಣಾಯಾಮ ಮಾಡುತ್ತಿರ್ತಕ್ಕಂಥವ್ರು ಗುರುಗಳ ಸಮ್ಮುಖದಲ್ಲಿ ಕಲಿಬೇಕಾಗುತ್ತೆ. ಯಾಕಂದ್ರೆ ನಾವು ತಪ್ಪಾಗಿ ಕಲ್ತಾಗ ಅದರ ಪರಿಣಾಮ ವಿಪರೀತ ಆಗ್ಬೋದು. ಗುರುಗಳ ಸಮ್ಮುಖದಲ್ಲೇ ಇದನ್ನ ಕಲಿಬೇಕು. ಖಾಲಿ ಹೊಟ್ಟೆಯಲ್ಲಿ ಮತ್ತು ಬೆಳಗಿನ ಸಮಯದಲ್ಲಿ ಮಾಡೋದಂತ ಸೂಕ್ತ. ಯಾಕಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಇರುತ್ತೆ ಮತ್ತೆ ಒಳ್ಳೆ ವಾತಾವರಣ ಇರೋದ್ರಿಂದ ಬೆಳಿಗ್ಗೆ ಮಾಡೋದು ಸೂಕ್ತವಾದಂತ ಒಂದು ಅಭ್ಯಾಸ. ಆಗಿಲ್ಲ ಅಂದ್ರೆಗಿನ ಸಾಯಂಕಾಲ ಅಂದ್ರೆ ಮಧ್ಯಾಹ್ನ ಊಟ ಮಾಡಿದ ಮೇಲೆ 3 ರಿಂದ 4 ಗಂಟೆ ಅಂತರ ಇರ್ಬೇಕಾಗುತ್ತೆ. ಅಥವಾ ಸಾಯಂಕಾಲ ಕಾಫಿ ಟೀ ಸೇವಿಸಿದ್ರೆಗಿನ ಒಂದು ಅರ್ಧ ಗಂಟೆಯ ಅಂತರ ಇರಬೇಕಾಗುತ್ತೆ. ಶುದ್ಧವಾದ ಗಾಳಿ ಮತ್ತು ಪ್ರಶಾಂತವಾದ ಸ್ಥಳದಲ್ಲಿ ಮಾಡೋದು ಸೂಕ್ತ. ಹೃದಯದ ತೊಂದರೆ ಇರುವವರು, ಅಧಿಕ ರಕ್ತದ ಒತ್ತಡ ಇರುವವರು ಹಾಗೂ ಗರ್ಭಿಣಿ ಸ್ತ್ರೀಯರು ಕಪಾಲಭಾತಿ ಹಾಗೂ ಭಸ್ತ್ರಿಕಾ ಪ್ರಾಣಾಯಾಮಗಳನ್ನು ಮಾಡೋದು ಬೇಡ. ಅದೇ ರೀತಿ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಸಹ ಪ್ರಾಣಾಯಾಮ ಮಾಡೋದು ಬೇಡ. ಜ್ವರದಿಂದ ಬಳಲ್ತಾ ಇಕ್ಕಂತವರು ಮತ್ತೆ ಕೆಲವು ರೋಗಗಳಾದಂತ ಬ್ರಾಂಕೈಟಿಸ್ ಅಂತಾರೆ ಹಾಗೂ ನಿಮೋನಿಯಾ. ಅಂದ್ರೆ ಬ್ರಾಂಕೈಟಿಸ್ ಅಂದ್ರೆ ಒಂದು ಅಸ್ತಮಾ ಬರುತ್ತಲ್ಲ, ಶ್ವಾಸಕೋಶದ ತೊಂದರೆಗಳು ಮತ್ತು ನಿಮೋನಿಯಾ ಇರ್ತಕ್ಕಂಥ ರೋಗಿಗಳು ಈ ಪ್ರಾಣಾಯಾಮನ್ನ ಮಾಡಬಾರ್ದು. ಸ್ನೇಹಿತರೆ, ದೀರ್ಘ ಉಸಿರಾಟವೇ ದೀರ್ಘಾಯಸ್ಸಿನ ಗುಟ್ಟು ಅಂತ ಗೊತ್ತಾಯ್ತು. ನಾವು ಉಸಿರಾಟವನ್ನ ದೀರ್ಘವಾಗಿ ಮಾಡಿದ್ರೆ ಸಾಕು, ಅದು ಪ್ರಾಣಾಯಾಮ ಅನ್ಸುತ್ತೆ. ಆಗ ಆಯಸ್ಸು ವೃದ್ಧಿಸುತ್ತದೆ. ಬೇಗನೆ ಉಸಿರಾಟ ಮಾಡೋದ್ರಿಂದ ಆಯುಷ್ಯ ಕ್ಷೀಣಿಸುತ್ತದೆ. ಉದಾಹರಣೆಗೆ ನಾವು ನೋಡ್ಬೋದು, ನಾಯಿಯ ಉಸಿರಾಟ ಕ್ಷಿಪ್ರಗತಿ ಅಂದ್ರೆ ವೇಗವಾಗಿ ಉಸಿರಾಡುತ್ತೆ. ಅದರ ಆಯಸ್ಸು ಕೇವಲ 20 ವರ್ಷಗಳು ಮಾತ್ರ. ಆದರೆ ಮನುಷ್ಯ ತನ್ನ ಉಸಿರಾಟದ ಕ್ರಿಯೆಯನ್ನ ವಿಸ್ತರಿಸಿಕೊಳ್ಳಬಹುದು. ಅದಕ್ಕಾಗಿ ದೈವ ಮನುಷ್ಯನಿಗೆ ವಿವೇಕವನ್ನು ಕೊಟ್ಟಿದೆ. ಮನುಷ್ಯನಿಗೆ ಸ್ವಲ್ಪ ಸುಖ ಸಿಕ್ಕರೆ ಸಾಕು, ಆತ ತನ್ನ ದೈಹಿಕ ಚಟುವಟಿಕೆಗಳನ್ನ ಕಡಿಮೆ ಮಾಡಿಕೊಳ್ತಾನೆ. ಈಗಿನ ಕಾಲದಲ್ಲಂತೂ ಪ್ರತಿಯೊಂದು ಕೆಲಸಗಳಿಗೂ ಯಂತ್ರೋಪಕರಣಗಳೇ ಇರುವುದರಿಂದ ದೈಹಿಕ ಶ್ರಮ ಇಲ್ಲವೆಂದೇ ಹೇಳಬಹುದು. ದೈಹಿಕ ಚಟುವಟಿಕೆ ಇಲ್ಲದಿದ್ದರೆ ಜಡ ವಸ್ತುಗಳು ಅಂದ್ರೆ ಫ್ಯಾಟ್ಸ್ ಶರೀರದಲ್ಲಿ ತುಂಬಿಕೊಂಡು ಪ್ರಾಣಶಕ್ತಿಯ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡುತ್ತವೆ. ಆಗ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಆಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಊಟ, ನಿದ್ರೆ, ಕೆಲಸಗಳಂತೆಯೇ ದೇಹಾಭ್ಯಾಸ, ಕಾಯಕಲ್ಪದ ಜೊತೆಗೆ ಪ್ರಾಣಾಯಾಮವನ್ನು ನಿರಂತರವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಅಂತಹ ದುಷ್ಪರಿಣಾಮವನ್ನ ತಡೆಯಬಹುದು. ಇವೆಲ್ಲ ಮಾಡುವುದು ಕಷ್ಟ, ಅದೆಲ್ಲ ನಮಗ್ಯಾಕೆ, ನಮ್ಮ ಕೆಲಸಗಳೇ ನಮಗೆ ವ್ಯಾಯಾಮ ಅಂತ ತಿಳಿದವರಿದ್ದಾರೆ. ಆದರೆ ಅದು ಕೆಲವು ನಿರ್ದಿಷ್ಟ ಅಂಗಗಳಿಗೆ ಮಾತ್ರ ಆಗುತ್ತದೆ. ಉಳಿದ ಅಂಗಗಳು ನಿಷ್ಕ್ರಿಯವಾಗಿ ಜಡವಾಗಿ ಅಲ್ಲಿ ನೋವು, ಅಡೆತಡೆ ಉಂಟಾಗಿ ಅನೇಕ ರೀತಿಯ ಸಂಕಟ ಪಡುತ್ತಿರ್ತಾರೆ. ಅದಕ್ಕಾಗಿಯೇ ಗುರು ವೇದಾದ್ರಿ ಮಹರ್ಷಿಯವರು ಕಲಿಸಿಕೊಟ್ಟಿರ್ತಕ್ಕಂಥ ಸರಳೀಕೃತ ಅಭ್ಯಾಸಗಳನ್ನ ನಿಧಾನವಾಗಿ ರೂಢಿಸಿಕೊಂಡಾಗ ಅದರ ಪೂರ್ಣ ಪ್ರಯೋಜನಗಳನ್ನ ಪಡೆಯಬಹುದು. ಆದ್ದರಿಂದ ಇವುಗಳನ್ನು ನಮ್ಮ ಜೀವನದ ಒಂದು ಭಾಗವಾಗಿ ರೂಢಿಸಿಕೊಂಡು ಎಲ್ಲರೂ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನವನ್ನು ಪಡೆದು ಉನ್ನತವಾಗಿ ಬಾಳೋಣ ಅಂತ ಹಾರೈಸ್ತಾ ಈ ನನ್ನ ಚಿಕ್ಕ ಅರಿವಿಗೆ ತಿಳಿದಂತಹ ಚಿಂತನೆಯನ್ನ ಮುಗಿಸಿಕೊಳ್ತೇನೆ. ಇದರಲ್ಲಿ ತಪ್ಪುಗಳೇನಾದ್ರೂ ಇದ್ರೆ ಕ್ಷಮೆ ಇರಲಿ ಹಾಗೂ ಸಲಹೆ ಸೂಚನೆಗಳನ್ನ ತಿಳಿಸಿರಿ. ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು
ಉಪಾಧ್ಯಕ್ಷರು ಹಾಗೂ ಆಯೋಜಕರಿಗೆ ಸಹಕಾರ ನೀಡತಕ್ಕಂತ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತ ತಮಗೆಲ್ಲರಿಗೂ ಹಾಗೂ ತಾಳ್ಮೆಯಿಂದ ಕೇಳಿರ್ತಕ್ಕಂತ ಆಲಿಸಿರ್ತಕ್ಕಂತ ಎಲ್ಲರಿಗೂ ನನ್ನ ಧನ್ಯವಾದಗಳು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಧನ್ಯವಾದಗಳು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಪ್ರಾಣಾಯಾಮ ಹಾಗೂ ಅದರ ಮಹತ್ವವನ್ನು ತಿಳಿಸಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಅಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದೆರಡು ಸೂಚನೆ ಸ್ನೇಹಿತರೆ. ನಾವು ಎಲ್ಲರೂ ಸಮಾಜದ ಸಹಾಯದಿಂದ ಜೀವಿಸುತ್ತಿದ್ದೇವೆ. ಆದುದರಿಂದ ನಾವು ಸಮಾಜಕ್ಕೆ ಋಣಿಗಳಾಗಿದ್ದೇವೆ. ಈಗ ನಮ್ಮ ಋಣ ತೀರಿಸಲು ಒಂದು ಅವಕಾಶವಿದೆ. ಸಮಾಜದ ಉನ್ನತಿಗಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರೋ ಈ ಸಂಘಕ್ಕೆ ನೀವು ನಿಮ್ಮ ದುಡಿಮೆಯ ಆದಾಯದಲ್ಲಿ 1% ಭಾಗವನ್ನು ಗುರುಕಾಣಿಕೆಯಾಗಿ ನೀಡಿ ದೈವದ ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಿ. ಖಾತೆಯ ವಿವರಗಳು ಈ ಕಾರ್ಯಕ್ರಮದ ಕೊನೆಯಲ್ಲಿ ತೆರೆಯ ಮೇಲೆ ಪ್ರಕಟವಾಗುತ್ತದೆ. ದೇಣಿಗೆಯನ್ನು ಕಳಿಸಿದ ನಂತರ ದಯವಿಟ್ಟು ಆ ಮಾಹಿತಿಯನ್ನು ಡಾಕ್ಟರ್ ಧನಪತಿ ಸರ್ ಹಾಗೂ ರವರ ವಾಟ್ಸಪ್ಗೆ ಡೆಪಾಸಿಟ್ ದಿನಾಂಕ, ಮೊತ್ತದ ವಿವರಗಳನ್ನು ನಿಮ್ಮ ಹೆಸರಿನೊಂದಿಗೆ ಕಳುಹಿಸಿ ಎಂದು ವಿನಂತಿಸುತ್ತೇನೆ. ನಿಮ್ಮ ದೇಣಿಗೆಗಳು ಸಮಾಜಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಲು ಉಪಯುಕ್ತವಾಗಿದೆ. ಎರಡನೇ ಸೂಚನೆ, ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಸ್ಕೈ ಯೋಗ WCSC ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನೀವು ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು 2ನೇ ಬಾರಿ ಆ ಚಿಂತನೆಯನ್ನು ಕೇಳಬಹುದು. ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಎಲ್ಲರಲ್ಲೂ ಒಂದು ವಿನಂತಿ ಸ್ನೇಹಿತರೆ, ನಮ್ಮ ಸ್ಕೈ ಯೋಗದ ಸದಸ್ಯರಾದ ಶ್ರೀ ನಾಗರಾಜ್ ರವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಶಸ್ತ್ರಚಿಕಿತ್ಸೆಯನ್ನು ಒಳಗಾಗಿದ್ದಾರೆ. ಅವರು ಶೀಘ್ರವಾಗಿ ಗುಣಮುಖರಾಗಿ ಆದಷ್ಟು ಬೇಗ ಚೇತರಿಸಿಕೊಂಡು ಮನೆಗೆ ಹಿಂತಿರುಗಲಿ ಎಂದು ನಾವೆಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಮನಪೂರ್ವಕವಾಗಿ ಪ್ರಾರ್ಥಿಸಿ ಹಾರೈಸೋಣ. ಸ್ನೇಹಿತರೆ, 1 ನಿಮಿಷ ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಬಾಳ್ಗೆ ಸಮೃದ್ಧಿಯೊಂದಿಗೆ ನಾಗರಾಜ್ ಅವರು ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆರೋಗ್ಯ ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ ನಾಗರಾಜ್ ಅವರ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಶೀಘ್ರವಾಗಿ ಗುಣಮುಖರಾಗಿ ಮನೆಗೆ ಹಿಂತಿರುಗಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಸೆಲ್ವಂ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಸರ್. ಬಾಳ್ಗೆ ಸಮೃದ್ಧಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಗೆ ಸರ್ ಕೇಳ್ತಾ ಇದೆಯಾ? ಸರ್, ಬಾಳ್ಗೆ ಸಮೃದ್ಧಿ ಕೇಳಿಸ್ತಾ ಇದೆ ಸರ್. ಸೆಲ್ವಂ ಸರ್ ಹೇಳಿ ಸರ್. ಸರ್, ನಿಮ್ಮ ಚಿಂತನೆ ತುಂಬಾ ಚೆನ್ನಾಗಿತ್ತು. ಪ್ರಾಣಾಯಾಮ ಬಗ್ಗೆ ಚಿಂತನೆ ತುಂಬಾ ಚೆನ್ನಾಗಿತ್ತು. ನನಗೆ ಒಂದೇ ಒಂದು ಕ್ವಶನ್ ಇದೆ. ಶ್ವಾಸಕೋಶ ತೊಂದರೆ ಇರೋರು ಅಂದ್ರೆ ಅಸ್ತಮಾ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇರೋರು ಕಪಾಲಪತಿ ಪ್ರಾಣಾಯಾಮ ಮಾಡೋದು ಒಳಿತಾ, ಇಲ್ಲ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಏನಾದ್ರು ಇದೆಯಾ ಅಂತ ಹೇಳೋಣ. ಅದೇ ಸರ್, ಇವಾಗ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅಥವಾ ಹೈ BP ಇರುತ್ತಲ್ಲ, ಅವ್ರು ಕಪಾಲಭಾತಿ ಜೋರಾಗಿ ಮಾಡಿದಾಗ ಹಾರ್ಟ್ ಗೆ ಪ್ರೆಷರ್ ಬೀಳುತ್ತಲ್ಲ, ಅದಕ್ಕೆ ಅವರು ನಾಡಿ ಶುದ್ಧಿ ಮಾಡ್ಬೇಕು. ಎಸ್ಪೆಷಲಿ ಹೈ BP ಇರ್ತದಲ್ಲ ಅವರಿಗೆ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇದ್ದರು ನಾವು ಧ್ಯಾನ ಮಾಡೋಕ್ಕಿಂತ ಮೊದಲು ಮಾಡ್ತೀವಲ್ಲ ನಾಡಿ ಶೋಧನ ಪ್ರಾಣಾಯಾಮ, ಹೌದು, ಅವರು ಜಾಸ್ತಿ ಹೊತ್ತು ಮಾಡ್ಬೇಕು. ಅದನ್ನ ನಿಧಾನವಾಗಿ ಎಷ್ಟೊತ್ತು ಮಾಡಿದಷ್ಟು ಅಷ್ಟು ಪ್ರಯೋಜನ. ಯಾಕಂದ್ರೆ BP ಕಂಟ್ರೋಲ್ ಬರುತ್ತೆ. ಹಾರ್ಟ್ ಪ್ರಾಬ್ಲಮ್ ಇದ್ರು ಕಪಾಲಭಾತಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಮಾಡಿದಾಗ ಫೋರ್ಸ್ಫುಲಿ ಮಾಡ್ತೀವಲ್ಲ, ಹಾರ್ಟ್ ಗೆ ಪ್ರೆಷರ್ ಬೀಳುತ್ತೆ. ಸ್ವಲ್ಪ ಮತ್ತೆ BP ಕಡಿಮೆ ಆದ್ಮೇಲೆ ಹಾರ್ಟ್ ತೊಂದರೆ ನಿವಾರಣೆ ಆದ್ಮೇಲೆ ಮತ್ತೆ ಇನ್ನು ಸ್ಟಾರ್ಟ್ ಮಾಡ್ಬೋದು ಬೇಕಾದ್ರೆ. ಅದೇ ಜೋರಾಗಿ ಮಾಡಬಾರ್ದಾಗುತ್ತೆ. ಎಸ್ಪೆಷಲಿ ಎಲ್ಲಾ ಕಡೆ ಅದೇ ಹೇಳುದು. ಹಾರ್ಟ್ ಪ್ರಾಬ್ಲಮ್ ಮತ್ತೆ ಹೈ BP ಇದ್ದವರು ಕಪಾಲಭಾತಿ ಬೇಡ. ಮತ್ತು ಭಸ್ತ್ರಿಕಾ ಅಂತ ಇನ್ನೂ ಒಂದಿದೆ, ಫೋರ್ಸ್ ಆಗಿ ನಾವು ಉಸಿರು ತಗೊಂಡ್ ಬಿಡ್ತೀವಲ್ಲ, ಅದನ್ನು ಮಾಡಬಾರ್ದು. ಮತ್ತೆ ಆಪರೇಷನ್ ಆದವ್ರು ಅಷ್ಟೇ, ನೀವು ಯಾವ್ದಾದ್ರು ಒಂದು ಶಸ್ತ್ರಕ್ರಿಯೆಗೆ ಒಳಗಾಗಿರ್ತಾರಲ್ಲ, ಒಂದು ಮಿನಿಮಮ್ 6 months ವರೆಗೂ ಅವರು ಇವೆರಡನ್ನು ಮಾಡಬಾರ್ದು. ಭಸ್ತ್ರಿಕಾ ಮತ್ತು ಕಪಾಲಭಾತಿ ಮಾಡಬಾರ್ದು. ಬೇರೆ ಪ್ರಾಣಾಯಾಮ ಮಾಡಬಹುದು ಸರ್.
ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕ್ವೆಶನ್ ಮುನಿರಾಜು ಸರ್ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆ ಕೇಳಿ. ಬಾಳಿಗೆ ಸಮೃದ್ಧಿಯೊಂದಿಗೆ ಸರ್ ಬಾಳಿಗೆ ಸಮೃದ್ಧಿಯೊಂದಿಗೆ ಹೇಳಿ ಸರ್. ತುಂಬಾ ಸವಿಸ್ತರವಾಗಿ ಹೇಳ್ಕೊಟ್ರಿ, ತುಂಬಾ ಧನ್ಯವಾದಗಳು. ಆಮೇಲೆ ಬೆಳಗ್ಗೆ ಹೊತ್ತು ಎಕ್ಸೈಸ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಅದರಲ್ಲಿ ಹಾ ಸರ್, ಬಾಳಿಗೆ ಸಮೃದ್ಧಿಯಿಂದ ಸರ್. ಬಾಳಿಗೆ ಸಮೃದ್ಧಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಬಾಳಿಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಮುಗಿಸ್ಕೊಳ್ಳೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೇಡಮ್, ಬಾಳಿಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀ ಪೊಂಪಪತಿ ಸರ್ ಅವರನ್ನು ಹಾರೈಸೋಣ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ. ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀ ಪೊಂಪಪತಿ ಸರ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ಬೆಳಿಗ್ಗೆ 5:45 ಕಾಯಕಲ್ಪ ಮತ್ತು ದೇಹಾಭ್ಯಾಸ, 6:45 ತುರಿಯಾತೀತ ಧ್ಯಾನ, ಸಂಜೆ 4:30 ತುರಿಯಂ ಧ್ಯಾನ, 5 ಗಂಟೆಗೆ ವಿಶ್ವಶಾಂತಿಗಾಗಿ ಹಾರೈಕೆ, 5:10 ನೈತಿಕತೆಯೇ ಆಧ್ಯಾತ್ಮಿಕತೆಯ ಮೆಟ್ಟಿಲು, ಮಾರಾಲಿಟಿ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸ್ಪಿರಿಚುಯಾಲಿಟಿ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀ ತಿಮ್ಮಯ್ಯ ಸರ್ ಅವರು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಯೋಗ ಬಂಧುಗಳಿಗೂ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಪ್ರೇರಣೆ ಕೊಟ್ಟಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಗಣಪತಿ ಸರ್ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಗಣಪತಿ ಮೇಡಮ್ ರವರ ನಾಯಕತ್ವ ಮತ್ತು ಮಾರ್ಗದರ್ಶನಕ್ಕಾಗಿ ಧನ್ಯವಾದಗಳು. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.